ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೇನೆ. ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಯಾಕಂದರೆ ಈಗ ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ನಿಮಗೆ ಚೇಂಜ್ ಅಂತ ಹೇಳಿ ಅನ್ನಿಸ್ಬೋದು. ಯಾರೆಲ್ಲ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಬಂದು ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಕೂಡ ವೆಲ್ಕಮ್ ನನ್ನ ಚಾನಲ್ಗೆ. ನನ್ನ ಚಾನಲಲ್ಲಿ ಬೇರೆ ಬೇರೆ ರೀತಿಯ ವೀಡಿಯೋಸನ್ನೆಲ್ಲ ಪೋಸ್ಟ್ ಮಾಡಿದ್ದೇನೆ. ಒಮ್ಮೆ ಚೆಕ್ ಮಾಡಿ ನೋಡಿ. ಚಾನಲ್ ನಿಮಗೆ ಇಷ್ಟ ಆಗ್ತದೆ ಆದರೆ, ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ. ಓಕೆ, ಈ ವ್ಲಾಗನ್ನು ನಾನು ಮೊನ್ನೆಯ ವ್ಲಾಗ್ನ ಕಂಟಿನ್ಯೂಷನ್ ಆಗಿ ಹಾಕ್ತಾ ಇದ್ದೇನೆ. ಮೊನ್ನೆ ನಾನು ದೋಸೆ ಹಿಟ್ಟಿಗೆ ಅಕ್ಕಿಯನ್ನು ಯಾವ ರೀತಿಯಲ್ಲಿ ನೆನೆಯಲಿಕ್ಕೆ ಹಾಕಬೇಕು, ಈಸ್ಟ್ ಯಾವ ರೀತಿಯಲ್ಲಿ ಫರ್ಮೆಂಟ್ ಮಾಡಲಿಕ್ಕೆ ಹಾಕಬೇಕು, ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ನೋಡಿದವರು ಕಳೆದ ವ್ಲಾಗನ್ನು ನೋಡಿದರೆ ಆಯಿತು. ಸೊ ಅದನ್ನು ಮಾತ್ರ ತೋರಿಸಿದರೆ ಸಾಕಾಗೋದಿಲ್ಲ ಅಲ್ಲ. ಇವತ್ತು ನಾನು ಆ್ಯಕ್ಚುಲಿ ವಿಡಿಯೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಒಂದು ದಿನ ಫ್ರೀ ಅಂತ ಹೇಳಿ. ಕಂಟಿನ್ಯೂಸ್ ಆಗಿ ಶೂಟ್ ಮಾಡಲಿಕ್ಕೆ ಸಹ ಕಷ್ಟ ಅಲ್ಲ, ಹಾಗಾಗಿ ಇವತ್ತು ಬೇಡ ಅಂದ್ಕೊಂಡಿದ್ದೆ. ಬಟ್ ಈಗ ದೋಸೆ ಹಿಟ್ಟನ್ನು ಮಾತ್ರ ತೋರಿಸಿ ದೋಸೆ ಆಗೋದು ಯಾವ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿ ತೋರಿಸದಿದ್ರೆ ಅದು ಇನ್ಕಂಪ್ಲೀಟ್ ಅಂತ ಅನ್ನಿಸ್ತದೆ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಈ ದೋಸೆ ಮಾಡೋ ಪಾರ್ಟಿಂದ ಶೂಟ್ ಮಾಡಿದ್ದೇನೆ, ಬೆಳಿಗ್ಗೆನೇ ಅಲ್ವಾ, ಹಾಗಾಗಿ. ಸೊ ದೋಸೆ ನೋಡಿ ಯಾವ ರೀತಿಯಲ್ಲಿ ಬಂದಿದೆ ಅಂತ ಹೇಳಿ. ಚೆನ್ನಾಗಿ ಬರ್ತದೆ ದೋಸೆ ಕೂಡ. ಇದು ನಾನು ಕಬ್ಬಿಣದ ಕವಲೆಯಲ್ಲಿ ಮಾಡ್ತಾ ಇದ್ದೇನೆ, ಎಷ್ಟು ಚೆನ್ನಾಗಿ ಎದ್ದು ಬರ್ತದೆ ನೋಡಿ. ಸೈಡಲ್ಲಿ ನಾನು ಮಗುವಿಗೆ ಅಂತ ಹೇಳಿ ಇವತ್ತು ಫಸ್ಟ್ ಅವನಿಗೆ ಮೊಟ್ಟೆ ಕೊಡುವಂಥದ್ದು, ಇವತ್ತು ಮೊಟ್ಟೆ ಇಂಟ್ರೊಡ್ಯೂಸ್ ಮಾಡುವ ಅಂತ ಹೇಳಿ ಮೊಟ್ಟೆಯನ್ನು ಸಹ ಬೇಯಿಸಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೇನೆ. ಮಕ್ಕಳಿಗೆ ಯಾವುದೇ ಒಂದು ಹೊಸ ಫುಡ್ಡನ್ನು ನಾವು ಇಂಟ್ರೊಡ್ಯೂಸ್ ಮಾಡುವಾಗ ಆದಷ್ಟು ಬೆಳಿಗ್ಗೆ ಟೈಮ್ ಕೊಡುವಂಥದ್ದು ಒಳ್ಳೆಯದು. ಯಾಕೆಂದರೆ ಅವರಿಗೆ ಏನಾದರೂ ಅಲರ್ಜಿ ಏನಾದರೂ ಇದೆ ಆದರೂ ಕೂಡ ನಮಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲಿಕ್ಕೆ ಅಥವಾ ಅದು ಇದೆ ಅಂತ ಹೇಳಿ ಗೊತ್ತಾಗಲಿಕ್ಕೆ ಕೂಡ ಬೆಳಿಗ್ಗೆ ಆದರೆ ಒಳ್ಳೆ ಟೈಮ್. ಯಾಕೆಂದರೆ ನೈಟ್ ಟೈಮ್ ನಾವೇನಾದರೂ ಹೊಸ ಫುಡ್ಡನ್ನು ಕೊಟ್ಟು ಅವರು ಅದಕ್ಕೆ ಅಲರ್ಜಿಕ್ ಆಗಿದ್ದರೆ ಮತ್ತು ನೈಟ್ ಡಾಕ್ಟರ್ ಕೂಡ ಸಿಗೋದಿಲ್ಲ, ಮತ್ತು ನೈಟ್ ಮಲಗಿದ ನಂತರ ಏನಾದರೂ ಆದರೆ ನಮಗೆ ಸಹ ಗೊತ್ತಾಗೋದಿಲ್ಲ ಅಲ್ಲ. ಸೊ ಯಾವಾಗಲೂ ಹೊಸ ಫುಡ್ಡನ್ನು ಬೇಬಿಗೆ ಇಂಟ್ರೊಡ್ಯೂಸ್ ಮಾಡುವಾಗ ಮಾರ್ನಿಂಗ್ ಟೈಮ್ ಕೊಡಬೇಕು. ಮಕ್ಕಳಿಬ್ಬರು ಸಹ ಈಗ ಎದ್ದಿದ್ದಾರೆ. ಸಿಯೋನಿಗಂತೂ ಬೆಳಿಗ್ಗೆ ಎದ್ದೊಳಿಸ್ಲಿಕ್ಕೆ ಭಾರಿ ಕಷ್ಟ, ಚಿಕ್ಕವನಾದರೆ ಅವನಷ್ಟಕ್ಕೆ ಎದ್ದೊಳ್ತಾನೆ. ಸೊ ಇಬ್ಬರು ಈಗ ಸುಮ್ಮನೆ ಮಲ್ಕೊಂಡಿದ್ದಾರೆ. ಇಲ್ಲಿ ಇವರಷ್ಟಕ್ಕೆ ಆಟ ಆಡ್ತಾ ಇರ್ತಾರೆ. ಬೆಳಿಗ್ಗೆ ಮುಂಚೆ ನಮಗೆ ಸಹ ಕೆಲಸ ಇರ್ತದೆ ಅಲ್ವಾ. ಬೆಳಿಗ್ಗೆ ಮಗುವಿಗೆ ಹೇಗಿದ್ರು ಫೀಡ್ ಮಾಡಿ ಬಂದಿರ್ತೇನೆ, ಅವನಿಗೆ ಸಹ ಹಸಿವಾಗ್ತಾ ಇರೋದಿಲ್ಲ. ಮತ್ತು ಅವನಿಗೆ ಇನ್ನೂ ಬ್ರಷ್ ಆದ ನಂತರ ಅಲ್ವಾ ಹೊಟ್ಟೆಗೆ ಕೊಡಲಿಕ್ಕೆ ಇರುವಂಥದ್ದು. ಇಲ್ಲಿ ಇವತ್ತು ಬೆಳಿಗ್ಗೆ ಹಾಲನ್ನು ಬಿಸಿ ಮಾಡುವಾಗ, ಇವತ್ತು ಬೆಳಿಗ್ಗೆ ಹಸ್ಬೆಂಡ್ ಇರಲಿಲ್ಲ, ಅವರು ಬೆಳಿಗ್ಗೆ ಮುಂಚೆ ಚರ್ಚಿಗೆ ಪೂಜೆಗೆ ಅಂತ ಹೇಳಿ ಹೋಗಿದ್ರು. ಹಾಲನ್ನು ಬಿಸಿ ಮಾಡುವಾಗ ಒಂದು ಪ್ಯಾಕೆಟ್ ಇದು ಹಾಲು ಹಾಳಾಯಿತು, ಇನ್ನೊಂದು ಪ್ಯಾಕೆಟನ್ನು ಬಿಸಿ ಮಾಡಿದೆ, ಅದು ಕೂಡ ಹಾಳಾಯಿತು. ಹಾಗಾಗಿ ಬಿಸಾಡೋದು ಯಾಕೆ ಅಂತ ಹೇಳಿದ್ರಿಂದ ಏನಾದರೂ ಒಂದು ಸ್ವೀಟ್ ಏನಾದರೂ ಮಾಡುವ ಅಂತ ಹೇಳಿ ನಾನಿಲ್ಲಿ ಒಂದು ಕಾಟನ್ ಕ್ಲೋತಿಗೆ ಅದರ ಒಂದು ವೇ ವಾಟರ್ ಸಪ್ರೇಟ್ ಮತ್ತು ಆಮೇಲಿರುವಂತಹ ಫ್ಯಾಟನ್ನು ಸಪ್ರೇಟ್ ಮಾಡಿ ತಗೊಂಡಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ವಿನಿಗರನ್ನು ಆ್ಯಡ್ ಮಾಡಿ ಹಾಲು ಬೇಗನೆ ಒಡಿಲಿಕ್ಕೆ ಚೆಂದ, ಅಂದರೆ ಎಲ್ಲ ವೇ ವಾಟರ್ ಸಪ್ರೇಟ್ ಮತ್ತು ಅದರಲ್ಲಿರುವ ಸಾಲಿಡ್ಸ್ ಸಪ್ರೇಟ್ ಆಗಲಿಕ್ಕೆ ಸ್ವಲ್ಪ ವಿನಿಗರನ್ನು ಕೂಡ ಹಾಕಿ ಕೊಟ್ಟಿದ್ದೆ. ಈಗ ಇದನ್ನು ಈ ರೀತಿಯಲ್ಲಿ ಕಟ್ಟಿಬಿಡ್ತೇನೆ. 1-2 ಗಂಟೆ ಕಟ್ಟಿಬಿಟ್ರೆ ಅದರಲ್ಲಿರುವಂಥ ಎಕ್ಸಸ್ ವಾಟರ್ ಎಲ್ಲ ಡ್ರೈನ್ ಆಗಿ ಹೋಗ್ತದೆ. ಇದರಿಂದ ತುಂಬ ಟೈಪ್ ಇದು ತಿನ್ನುವಂಥ ಐಟಮ್ಗಳು ಮಾಡ್ಬೋದು. ಸ್ವೀಟ್ಸಲ್ಲಿ ಕ್ರೀಮ್ ಚೀಸ್ ಕೂಡ ಮಾಡ್ಬೋದು ಇದರಿಂದಾನೇ. ನಾನಿವತ್ತು ಏನು ಮಾಡೋದು ಅಂತ ಹೇಳಿ ಗೊತ್ತಿಲ್ಲ, ಬಟ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಕಟ್ಟಿ ಇಟ್ಟಿದ್ದೇನೆ. ಈಗ ಬ್ರೇಕ್ಫಾಸ್ಟಿಗೆ ಯೂಸ್ ಆದಂತಹ ಪಾತ್ರೆಗಳೆಲ್ಲ ಏನಿದೆ ಅದನ್ನೆಲ್ಲ ನಾನು ಇಲ್ಲೇ ವಾಶ್ ಮಾಡ್ತಾ ಇದ್ದೇನೆ. ದೋಸೆಯ ನಂತರ ಉಳಿದ ಹಿಟ್ಟನ್ನು ಸ್ಟೀಮರಲ್ಲಿ ಇಡುವ ಅಂತ ಹೇಳಿ ಸ್ಟೀಮರ್ ಬಿಸಿಗೆ ಇಟ್ಟಿದ್ದೇನೆ. ಇಲ್ಲಿ ನೋಡಿ, ಹಸ್ಬೆಂಡ್ ಕಷ್ಟಪಟ್ಟು ಬ್ರಷ್ ಮಾಡಿಸ್ತಾ ಇದ್ದಾರೆ. ಇಷ್ಟು ಕಷ್ಟದಲ್ಲಿ ಬ್ರಷ್ ಮಾಡಿಸುವಂಥದ್ದು, ಅದಕ್ಕೆ ನಾನು ಆ ಕೆಲಸಕ್ಕೆ ಹೋಗೋದಿಲ್ಲ. ಅವ್ರು ಮಾಡಿಸ್ಲಿಲ್ಲ ಆದರೆ ಮಾತ್ರ ನಾನು ಮಾಡಿಸುವಂಥದ್ದು. ಸೊ ಇಲ್ಲಾದರೆ ಅವರೇ ಮಾಡಿಸ್ತಾರೆ. ಡೈಲಿ ನೈಟ್ ಮತ್ತು ಬೆಳಿಗ್ಗೆದು ಅವರಿಗೆ ಕೆಲಸ, ಅದು ಬ್ರಷ್ ಮಾಡಿಸಿ ಕರ್ಕೊಂಡು ಬರುವಂಥದ್ದು. ನೈಟ್ ನಿದ್ದೆ ಮಾಡಲಿಕ್ಕೆ ಮುಂಚೆ ಸಿಯೋನ್ ಬ್ರಷ್ ಮಾಡ್ತಾನೆ ಡೈಲಿ. ಸೊ ಅದು ಅವರಿಗೇನೆ ಕೆಲಸ ಇರುವಂಥದ್ದು. ಅವನ ಕೈಗೇನೆ ಬ್ರಷನ್ನು ಕೊಟ್ಟರೆ ಬ್ರಷನ್ನು ಕಚ್ಚುತ್ತಾ ಅದರಲ್ಲಿರುವಂತಹ ಪೇಸ್ಟನ್ನು ನುಂಗಿ ಬಿಡ್ತಾನೆ ಅಷ್ಟೇ, ಬ್ರಷ್ ಮಾಡೋದಿಲ್ಲ ಸರಿಯಾಗಿ. ಕೆಲವೊಮ್ಮೆ ಮಾಡ್ತಾನೆ, ಆದರೂ ಪರವಾಗಿಲ್ಲ. ಒಂದು ಹಲ್ಲೆಲ್ಲ ಅಷ್ಟೇನು ಹುಳನೇ ತಿನ್ನಲಿಲ್ಲ, ಕ್ಲೀನ್ ಇದೆ ಹಲ್ಲು. ಏನು ಸ್ವಲ್ಪನೂ ಕೂಡ ಡ್ಯಾಮೇಜ್ ಆಗಲಿಲ್ಲ. 3 ವರ್ಷ ತನಕ ಇದೆ ಹಲ್ಲು ಕುಡಿದ್ರೂ ಕೂಡ ಸ್ವಲ್ಪನೂ ಏನು ಡ್ಯಾಮೇಜ್ ಆಗಲಿಲ್ಲ. ಈಗ ನಾನಿಲ್ಲಿ ಇವತ್ತು ಗ್ಯಾಸಲ್ಲೇ ಇಟ್ಕೊಳ್ತಾ ಇದ್ದೇನೆ, ಇಲ್ಲಾಂದರೆ ಇಂಡಕ್ಷನಲ್ಲಿ ನನಗೆ ಈಸಿ ಆಗ್ತದೆ. ನಾನು ಇಂಡಕ್ಷನಲ್ಲೇ ಇಡುವಂಥದ್ದು. ಇವತ್ತು ನಮಗೆ ಕರೆಂಟ್ ಇರಲಿಲ್ಲ ಬೆಳಿಗ್ಗೆಯಿಂದನೇ, ಹಾಗಾಗಿ ನಾನಿಲ್ಲಿ ಉಳಿದ ಹಿಟ್ಟು ಏನಿದೆ ಅದನ್ನು ಈ ಮಂಡಾಸ್ ಅಂತ ಹೇಳ್ತಾರಲ್ವ ತಿಂಡಿ, ಅದನ್ನು ಮಾಡಲಿಕ್ಕೆ ಅಂತ ಹೇಳಿ ಇಡ್ಲಿ ಕಪ್ಪಲ್ಲಿ ಹಾಕಿದರೆ ಇಡ್ಲಿ ಆಗ್ತದೆ, ಈ ರೀತಿ ಒಟ್ಟಿಗೆ ಹಾಕಿದರೆ ಒಂದು ತಿಂಡಿ ಆಗ್ತದೆ. ಸೊ ಅದನ್ನು ಹಾಕಿ ಇಡ್ತಾ ಇದ್ದೇನೆ. ಜಾಸ್ತಿ ಹೊತ್ತು ಇಟ್ಟರೆ ಮತ್ತೆ ಹುಳಿ ಬಂದು ಬಿಡ್ತದೆ ಹಿಟ್ಟು, ಅದಕ್ಕೆ ಇವಾಗನೇ ಗ್ಯಾಸಲ್ಲಿ ಇಟ್ಟು ಬಿಡುವ ಅಂತ ಹೇಳಿ ಇಟ್ಟಿದ್ದೇನೆ. ಈ ರೀತಿ ಬಾಳೆ ಎಲೆಯನ್ನು ಇಡೋದ್ರಿಂದ ಬಾಳೆ ಎಲೆಯ ಫ್ಲೇವರ್ ಅದಕ್ಕೆ ಚೆನ್ನಾಗಿ ಇನ್ಫ್ಯೂಸ್ ಆಗಿ ಬಿಡ್ತದೆ, ಮತ್ತು ತಿನ್ನುವಾಗ ಕೂಡ ಒಳ್ಳೆ ಫ್ಲೇವರ್ ಬರ್ತದೆ. ಬ್ಯಾಟರಲ್ಲಿ ಸ್ಟೀಮ್ ಆಗ್ತಾ ಇರುವಾಗ ನಾನು ಈ ಸೈಡ್ನಲ್ಲಿ
ಆಗ ಕ್ಯಾಬೇಜ್ ಕಟ್ ಮಾಡ್ತಾ ಇದ್ದೆ ಅಲ್ಲ, ಅದನ್ನು ಪಲ್ಯ ಮಾಡುವ ಅಂತ ಹೇಳಿ. ಇವತ್ತು ಸಹ ಕೆಲಸಕ್ಕೆಲ್ಲ ಇದ್ದಾರೆ. ಈಗ ಡೈಲಿ ಇರ್ತಾರೆ ಕೆಲಸಕ್ಕೆ, ಒಬ್ಬರು ಅಥವಾ ಇಬ್ಬರಾದರೂ ಇದ್ದೇ ಇರ್ತಾರೆ. ಹಾಗಾಗಿ ನಾನು ಜಸ್ಟ್ ಕರಿ ಆಲ್ರೆಡಿ ಇದೆ, ನೆನ್ನೆದು ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಸೊ ಅದೇ ಬಂಗುಡೆ ಸಾರಿದ್ದೆ, ಅದನ್ನೇ ತೆಗೆದಿಟ್ಟಿದ್ದೆ ನಾನು ಫ್ರಿಜ್ಜಲ್ಲಿ. ಮಾಡಿದ ಕೂಡಲೇ ಅರ್ಧ ತೆಗೆದಿಟ್ಟಿದ್ದೆ. ಸೊ ಇವತ್ತಿಗೆ ಅದು ಯೂಸ್ ಆಗ್ತದೆ ಅಲ್ಲ, ಈಗ ಮಧ್ಯಾಹ್ನಕ್ಕೆ ಅದನ್ನು ಮಾಡ್ಬೋದು, ಸಂಜೆಗೆ ಬೇಕಾದರೆ ಬೇರೆ ಏನಾದರೂ ಮಾಡ್ಕೊಳ್ಬೋದು ಅಂತ ಹೇಳಿ. ಈಗ ಇಲ್ಲಿ ಕ್ಯಾಬೇಜ್ ಪಲ್ಯ ರೆಡಿ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಮತ್ತೆ ತೆಂಗಿನಕಾಯನ್ನು ಕೂಡ ಸೇರಿಸ್ಕೊಳ್ತೇನೆ ಅಷ್ಟೇ. ತುಂಬ ಈಸಿಯಾಗಿ ಬೇಗ ಆಗುವಂಥ ಒಂದು ಪಲ್ಯ ಇದು. ನೆಕ್ಸ್ಟ್ ಇದು ಯಾವಾಗಲೂ ಎಲ್ಲರೂ ಮಾಡುವಂಥದ್ದೇ, ಪಾತ್ರೆ ತೊಳೆಯುವಂಥದ್ದು, ಪಾತ್ರೆ ಸೈಡಿಗೆ ಇಡುವಂಥದ್ದು. ಇಲ್ಲೇ ಇರೋದ್ರಿಂದ ನಾನು ಇದನ್ನೆಲ್ಲ ಶೂಟ್ ಮಾಡ್ಕೊಳ್ತಾ ಇದ್ದೇನೆ. ಬೇರೆ ಎಲ್ಲಿ ಆದರೂ ಈಗ ಸ್ಟ್ಯಾಂಡ್ ಎಲ್ಲ ಬೇರೆ ಎಲ್ಲಿ ಆದರೂ ಇಟ್ಟರೆ ನಾನು ಪುನಃ ಇದನ್ನೊಮ್ಮೆ ಶೂಟ್ ಮಾಡುವ ಅಂತ ಹೇಳಿ ಒಳಗೆ ತಗೊಂಡು ಬರೋದಿಲ್ಲ. ಇಂಥದ್ದು ನಾವು ಆಗಾಗ ಬೇರೆ ಬೇರೆ ಕೆಲಸ ಮಾಡ್ತಾನೆ ಇರ್ತೇವೆ, ಎಲ್ಲದನ್ನು ಶೂಟ್ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲ. ಪ್ರತಿಯೊಂದನ್ನು ಶೂಟ್ ಮಾಡೋದು ಅಂತ ಹೇಳಿದರೆ ಅದು ಕೆಲವೊಮ್ಮೆ ಇಂಪಾಸಿಬಲ್ ಅಂತಲೇ ಅನ್ನಿಸ್ತದೆ. ಸ್ಟೋರೇಜ್ ಕೂಡ ಅಷ್ಟೇ ಬೇಕು. ಈಗ ನಾನಿಲ್ಲಿ ಇದು ನನ್ನ ತಾಯಿ ಮನೆಯಿಂದ ನಾನು ತಗೊಂಡು ಬಂತಹ ನಾಟಿ ಕೋಳಿ ಮೊಟ್ಟೆ, ಅದನ್ನು ಬೇಯಿಸಿದ್ದೆ. ಸೊ 2 ಮೊಟ್ಟೆಯ ಯೋಕ್ ಮತ್ತು ಆ ಲೋಟದಲ್ಲಿರುವಂಥದ್ದು ನನ್ನ ಬ್ರೆಸ್ಟ್ ಮಿಲ್ಕ್, ನಾನು ಎಕ್ಸ್ಪ್ರೆಸ್ ಮಾಡಿ ತಂದಂತಹ ಬ್ರೆಸ್ಟ್ ಮಿಲ್ಕ್. ಸೊ ಅದನ್ನು ಹಾಕಿ ಈ ರೀತಿಯಲ್ಲಿ ಚೆಂದ ಮಾಡಿ ಮ್ಯಾಶ್ ಮಾಡ್ತಾ ಇದ್ದೇನೆ. ಹೀಗೇ ಕೊಡಬೇಕು ಮಕ್ಕಳಿಗೆ. ಈಗ ಯೋಕ್ ಮಾತ್ರ ಕೊಡಲಿಕ್ಕೆ, ಎಗ್ ವೈಟನ್ನು ಕೊಡಲಿಕ್ಕಿಲ್ಲ, ಅದು ಅವರಿಗೆ ಹೈ ಪ್ರೋಟೀನ್ ಆಗ್ತದೆ, ಅದು ಡೈಜೆಸ್ಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಎಗ್ ಯೋಕನ್ನು ಮಾತ್ರ ಕೊಡುವಂಥದ್ದು. ಮೊಟ್ಟೆ ಎಲ್ಲೋ ಇದೆ ಅಲ್ಲ, ಅದನ್ನು ಮ್ಯಾಶ್ ಮಾಡಿ ಅದಕ್ಕೆ ಬ್ರೆಸ್ಟ್ ಮಿಲ್ಕ್ ಅಥವಾ ನೀರು, ನಿಮಗೆ ಯಾವುದು ಕಂಫರ್ಟೇಬಲ್ ಆಗ್ತದೆ ಅದನ್ನು ಹಾಕಿ ಮಗುವಿಗೆ ಕೊಡುವಂಥದ್ದು. ಸೊ ನಾನು ಆಗ ಹೇಳಿದ ಹಾಗೆಯೇ ಬೆಳಿಗ್ಗೆ ಟೈಮ್ ಈ ರೀತಿಯ ಹೊಸ ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು ಒಳ್ಳೆಯದು. ಫಸ್ಟ್ ಇದು 2-3 ಸ್ಪೂನ್ ತಿಂದ, ಮತ್ತು ಅದರ ನಂತರ ಅದು ನಮಗೆ ಅದ್ರ ಸ್ವಲ್ಪ ಗಂಟ್ಲಿಗೆಲ್ಲ ಸಿಕ್ಕಾಕೊಂಡಾಗೆ ಆಗ್ತದಲ್ಲ, ಹಾಗೆ ಆಯಿತು ಕಾಣ್ತದೆ. ಮತ್ತು ಅವನಿಗೆ ಇಷ್ಟ ಆಗಲಿಲ್ಲ, ಮತ್ತು ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಯಾವುದೇ ಫುಡ್ ಆಗಿರ್ಬೋದು ಅವನಿಗೆ ಫೋರ್ಸ್ ಮಾಡಿ ಕೊಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನನಗಿದು ಸಿಯೋನ್ ಟೈಮಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಯಾವುದೇ ಫುಡ್ಡನ್ನು ನಾವು ಫೋರ್ಸ್ ಮಾಡಿ ತಿನ್ನು ಅಂತ ಹೇಳಿ ಅವರಿಗೆ ಫೋರ್ಸ್ ಮಾಡಿ ತಿನ್ನಿಸಿದರೆ ಮತ್ತೆ ಇನ್ನೊಮ್ಮೆ ಅದೇ ಫುಡ್ಡನ್ನು ಮಾಡಿ ಬಂದಾಗ ಅವರು ಅದನ್ನು ತಿನ್ನಲಿಕ್ಕೇ ಕೇಳೋದಿಲ್ಲ. ಅವರಿಗೆ ಫುಡ್ ಅವರ್ಜನ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಅವರಿಗೆ ಹೇಟ್ರೆಡ್ ಬಂದು ಹೋಗ್ತದೆ. ಆ ಫುಡ್ ಅಂತ ಹೇಳಿದ್ರೇ ಅವರಿಗೆ ಹೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಎಷ್ಟು ತಿಂದರೆ ಅಷ್ಟು ಸಾಕು ಅಂತ ಹೇಳಿ ಬಿಟ್ಟು ಬಿಡಬೇಕು. ಈಗ ನಮ್ಮ ಫುಡ್ ಏನಿದ್ರು 6 ಮಂತ್ಸ್ ನಂತರ ಮಕ್ಕಳಿಗೆ ಕಾಂಪ್ಲಿಮೆಂಟ್ರಿ ಫುಡ್ ಅಂತ ಹೇಳುವಂಥದ್ದು. ಫುಲ್ ಟೈಮ್ ಸಾಲಿಡ್ಸೇ ಕೊಟ್ಟು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಕಾಂಪ್ಲಿಮೆಂಟ್ರಿ ಆಗಿ ಅಂದರೆ ನ್ಯೂಟ್ರಿಯೆಂಟ್ಸ್ ಅವರಿಗೆ ಸಾಕಾಗೋದಿಲ್ಲ ಅಂತ ಹೇಳಿ ಮಾತ್ರ ನಾವು ಬ್ರೆಸ್ಟ್ ಮಿಲ್ಕ್ ಜೊತೆಗೆ ಅದನ್ನು ಕೊಡುವಂಥದ್ದು. ಅದು ಕೇವಲ ಕಾಂಪ್ಲಿಮೆಂಟ್ರಿ ಮಾತ್ರ. ಫುಲ್ ಟೈಮ್ ಈ ಸಾಲಿಡ್ಸ್ ಕೊಟ್ಟು ಮಗು ದಪ್ಪ ಆಗಬೇಕು ಅಂತ ಹೇಳಿ ಸಿಕ್ಕಿದ ಎಲ್ಲ ಐಟಮನ್ನು ಮಾಡಿ 4-5 ಹೊತ್ತು ಕೊಡೋದಲ್ಲ. ಫಸ್ಟಿಗೆ 1 ಹೊತ್ತು, 2 ಹೊತ್ತು, ಆಮೇಲೆ 3 ಹೊತ್ತು, ಈ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಫುಡ್ಡನ್ನು ಕೊಡಬೇಕು. ಒಂದು ವೇಳೆ ನೀವು ತರಕಾರಿಯನ್ನು ಕೊಡ್ತಾ ಇದ್ದೀರಾದರೆ ಇನ್ನೊಂದು ವೇಳೆ ಅವರಿಗೆ ಅನ್ನ, ಮೊಸರು, ಮತ್ತು ಏನಾದರೂ ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ಅಂಥದ್ದನ್ನೆಲ್ಲ ಮಿಕ್ಸ್ ಮಾಡಿ ಕೊಡಬೇಕು. ಪ್ರೋಟೀನ್, ಕಾರ್ಬ್ಸ್, ಫೈಬರ್ ಎಲ್ಲ ಇನ್ಕ್ಲೂಡ್ ಆಗಬೇಕು ಅವರ ಒಂದು ಫುಡ್ಡಲ್ಲಿ. ಖಾಲಿ ಪ್ರೋಟೀನ್ ಅಂತ ಹೇಳಿ ಹೈ ಪ್ರೋಟೀನ್ ಡಯಟನ್ನು ಕೂಡ ಕೊಡುವಂಥದ್ದಲ್ಲ. ನಾನೀಗ ಹಿಂದೆ ಬಂದಿದ್ದೇನೆ ಬೆಂಕಿ ಮಾಡಲಿಕ್ಕೆ ಅಂತ ಹೇಳಿ. ಮಕ್ಕಳಿಬ್ಬರು ಅಲ್ಲಿದ್ದಾರೆ. ಸಿಯೋನ್ ಕೂಡ ಬ್ರೇಕ್ಫಾಸ್ಟನ್ನು ತಿಂತಾ ಇದ್ದಾನೆ. ಚಿಕ್ಕ ಮಗುವಿದೆ, ಹೇಗಿದ್ರು ಬ್ರೇಕ್ಫಾಸ್ಟ್ ಆಗಿದೆ, ಅದ್ರ ಜೊತೆಗೆ ಸ್ನಾನ ಕೂಡ ಆಗಿದೆ. ಅವನಿಗೆ ಒಮ್ಮೆ ಏನಾದರೂ ತಿನ್ನಲಿಕ್ಕೆ ಕೊಟ್ಟರೆ ಸ್ನಾನ ಮಾಡಿಸಬೇಕು, ಇಡೀ ಮೈಗೆಲ್ಲ ಮಾಡ್ತಾನೆ, ಕೂತ್ಕೊಂಡು ತಿನ್ನುವಂಥದ್ದಲ್ಲ. ಹಾಗಾಗಿ ಸಿಯೋನ್ಗೆ ಕೂಡ ನಾನು ಕೂತ್ಕೊಂಡೇ ಕೊಟ್ಟಂಥದ್ದು. ನನ್ನ ಕಾಲ ಮೇಲೆ ಕೂತ್ಕೊಳಿಸಿ ಅವನಿಗೆ ತಿನ್ನಿಸ್ತಾ ಇದ್ದೆ ನಾನು. ಬಟ್ ಈ ಟೈಮ್ ಈ ಚೇರನ್ನು ತರಿಸ್ಕೊಂಡಿರೋದ್ರಿಂದ ತುಂಬ ಈಸಿ ಆಗ್ತಾ ಉಂಟು. ಮಕ್ಕಳು ಮೆಸ್ಸಿ ಆಗ್ತಾರೆ, ಬಟ್ ಕೂತ್ಕೊಂಡು ತಿನ್ನಲಿಕ್ಕೆ ಕಲಿತಾರೆ ಬೇಗನೆ. ಕೂತ್ಕೊಂಡು ನುಂಗ್ಲಿಕ್ಕೆಲ್ಲ ಕಲಿತ್ರೆ ನಮಗೆ ಕೂಡ ಸುಲಭನೇ. ಸ್ವಲ್ಪ ದೊಡ್ಡವರಾದಾಗ ಅವ್ರಿಗೆ ಏನಾದರೂ ಒಂದು ಫಿಂಗರ್ ಫುಡ್ ಕೊಡಬೇಕು. ಹೊಟ್ಟೆ ತುಂಬ ತಿನ್ನಿಸ್ಬೇಕಂತಾನೇ ಇಲ್ಲ, ಬಟ್ ಅವ್ರು ಇಷ್ಟಪಟ್ಟು ತಿಂದರೆ ಅವರಿಗೆ ಎಷ್ಟು ಬೇಕು ಅವರೇ ತಿಂತಾರೆ. ನಾನು ಯಾವಾಗಲೂ ವಿಡಿಯೋದಲ್ಲಿ ಹೇಳುವ ಹಾಗೆಯೇ ಇವತ್ತು ಕೂಡ ಒಂದು ತಾಯಿಯಂದ್ರಿಗೆ ಅಥವಾ ನ್ಯೂ ಮಾಮ್ಸಿಗೆಲ್ಲ ಒಂದು ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಹೆಚ್ಚಾಗಿ ಈಗ ನನಗೆ ಕೋಲ್ಡ್ ಆಗಿದೆ ಅಲ್ಲ, ಹಾಗಾಗಿ ನನಗೆ ನೆನಪಾಯಿತು. ಸೊ ಹೆಚ್ಚಾಗಿ ತಾಯಿಯಂದ್ರಿಗೆ ಈ ಐಸ್ ಕ್ರೀಮ್ ತಿಂದು ಮಗುವಿಗೆ ಫೀಡ್ ಮಾಡಿದರೆ ಕೋಲ್ಡ್ ಆಗ್ತದೆ. ಮತ್ತು ತಾಯಿಯಂದ್ರಿಗೆ ಜ್ವರ ಬಂದಿದೆ ಆದರೆ ಅಥವಾ ಕೋಲ್ಡ್ ಆಗಿದೆ ಆದರೆ ಮಗುವಿಗೆ ಹಾಲು ಕೊಡಬೇಡ, ಕೋಲ್ಡ್ ಆಗ್ತದೆ ಅಂತ ಹೇಳೋರು ತುಂಬ ಜನ ಇದ್ದಾರೆ. ನನಗೆ ಪರ್ಸ್ನಲಿ ಗೊತ್ತು. ಒಬ್ಬರಿಗೆ ಕೋಲ್ಡ್ ಆಗಿತ್ತು, ನನ್ನ ಫ್ರೆಂಡೇ. ಅವರಿಗೆ ಕೋಲ್ಡ್ ಆಗಿ ಜ್ವರ ಬಂದಿತ್ತು ಅಂತ ಹೇಳಿ ಅವ್ರ ಮನೆಯಲ್ಲಿ ಚಿಕ್ಕ ಮಗುವಿಗೆ ತಾಯಿ ಹಾಲು ಕೊಡಲಿಕ್ಕೆ ಬಿಡದೆ ಅವರು ಫಾರ್ಮುಲಾ ಮಿಲ್ಕನ್ನು ಫೀಡ್ ಮಾಡಿಸಿದ್ರು 4-5 ದಿನ ತಾಯಿಗೆ, ಒಂದು ಜ್ವರ ಕಡಿಮೆ ಆಗುವವರೆಗೆ. ಬಟ್ ನಿಜವಾಗ್ಲೂ ನಮ್ಮ ಬಾಡಿ ಯಾವ ರೀತಿಯಲ್ಲಿ ವರ್ಕ್ ಆಗ್ತದೆ ಅಂತ ಹೇಳಿದರೆ, ನಮ್ಮ ಬಾಡಿಯಲ್ಲಿ ಈಗ
ಆಬ್ವಿಯಸ್ಲಿ ನನ್ನ ಬ್ರೆತ್ ಮಗುವಿಗೆ ಟ್ರಾನ್ಸ್ಫರ್ ಆದರೆ ನಾನು ಮಗುವಿಗೆ ನನಗೆ ಜ್ವರ ಬಂದ ಟೈಮಲ್ಲಿ ನಾನು ಅದಕ್ಕೆ ಕಿಸ್ ಕೊಡ್ತಾ ಇದ್ದೇನೆ. ಆದರೆ ನನ್ನ ಒಂದು ಬಾಡಿ ಫ್ಲೂಯಿಡ್ ಏನಿದೆ, ನನ್ನ ಒಂದು ಈಗ ನನಗೆ ಮೂಗಿಂದ ಏನಾದರೂ ಲೀಕೇಜ್ ಇದೆ ಆದರೆ ಅದು ನನ್ನ ಮಗುವಿಗೆ ತಾಗಿದರೆ ಅಥವಾ ನನ್ನ ಬ್ರೆತ್ ಮಗುವಿಗೆ ಟ್ರಾನ್ಸ್ಫರ್ ಆದರೆ ಆಬ್ವಿಯಸ್ಲಿ ಬರ್ತದೆ ಜ್ವರ. ಬಟ್ ಮಾಸ್ಕ್ ಹಾಕ್ಕೊಂಡು ತಾಯಿಗೆ ಫೀಡ್ ಮಾಡಲಿಕ್ಕೆ ಖಂಡಿತ ಸಾಧ್ಯ. ತಾಯಿಯಂದಿರು ಫೀಡ್ ಮಾಡ್ಬೋದು ಧೈರ್ಯವಾಗಿ. ತಾಯಿಯ ಬಾಡಿಯಿಂದ ಹೋಗುವ ಹಾಲಲ್ಲಿ ಯಾವತ್ತೂ ಕೂಡ ಮಗುವಿಗೆ ರೋಗ ಹರಡೋದಿಲ್ಲ. ತಾಯಿಯ ಬಾಡಿಯಲ್ಲಿ ಈಗ ರೋಗ ಬಂದಿದೆ ಆದರೆ ಅದರ ಆ್ಯಂಟಿಬಾಡೀಸ್ ನಮ್ಮ ಈ ಒಂದು ಬಾಡಿಯಲ್ಲಿ ರೋಗ ಬಂದಾಗ ಆ್ಯಂಟಿಬಾಡೀಸ್ ಯಾವ ರೀತಿಯಲ್ಲಿ ಕ್ರಿಯೇಟ್ ಆಗಿ ಫೈಟ್ ಮಾಡ್ತದೆ ಅಲ್ವಾ, ಸೊ ಅದೇ ರೀತಿಯಲ್ಲಿ ಹಾಲಿನ ಮೂಲಕ ಡಬಲ್ ಇಮ್ಯುನಿಟಿ ಅವರಿಗೆ ಟ್ರಾನ್ಸ್ಫರ್ ಆಗ್ತದೆ. ಯಾಕೆಂದರೆ ತಾಯಿಗೆ ಜ್ವರ ಬಂದಿದೆ, ಮಗುವಿಗೆ ಇದು ತಾಗಬಾರ್ದು ಅಂತ ಹೇಳಿ ಆ ಮಗುವಿಗೆ ಪ್ರೊಟೆಕ್ಟ್ ಮಾಡುವ ಹಾಗೆ ಬ್ರೆಸ್ಟ್ ಮಿಲ್ಕ್ ಅದರಷ್ಟಕ್ಕೆ ಅದು ಚೇಂಜ್ ಆಗಿ ಡಬಲ್ ಪವರ್ ಅದಕ್ಕೆ ಬರ್ತದೆ. ಆ ಟೈಮ್ನಲ್ಲಿ ಡಬಲ್ ಆ್ಯಂಟಿಬಾಡೀಸ್ ಅದರಲ್ಲಿ ಮಗುವಿಗೆ ಟ್ರಾನ್ಸ್ಫರ್ ಆಗ್ತದೆ. ಯಾಕೆಂದರೆ ತಾಯಿಗೆ ಬಂದ ರೋಗ ಮಗುವಿಗೆ ಕೂಡ ಬರಬಾರ್ದು ಅಂತ ಹೇಳಿ ಆ ರೀತಿಯಲ್ಲಿ ಹೋಗುವಂಥದ್ದು. ಸೊ ಯಾವತ್ತೂ ಕೂಡ ಬ್ರೆಸ್ಟ್ ಮಿಲ್ಕ್ ಆ ರೀತಿಯಲ್ಲಿ ನೀವು ಹೇಳುವ ಹಾಗೆ ಟರ್ನ್ ಆಗಿ ಬ್ರೆಸ್ಟ್ ಮಿಲ್ಕಿಂದ ಜ್ವರ ಬರೋದಿಲ್ಲ. ಬಟ್ ತಾಯಿಯ ಬ್ರೆತ್ ಏನಿದೆ, ತಾಯಿಯ ಬಾಡಿ ಫ್ಲೂಯಿಡ್ ಏನಿದೆ ಅದು ತಾಗಿದ್ರೆ ಖಂಡಿತವಾಗಿ ಬರ್ತದೆ. ಬಟ್ ಡೈರೆಕ್ಟಾಗಿ ಬ್ರೆಸ್ಟ್ ಮಿಲ್ಕಿಂದ ಯಾವತ್ತೂ ಕೂಡ ಬರೋದಿಲ್ಲ. ಇನ್ಫ್ಯಾಕ್ಟ್ ಮಗುವಿಗೆ ಇಮ್ಯುನಿಟಿ ಹೆಚ್ಚಾಗ್ತದೆ ಬ್ರೆಸ್ಟ್ ಫೀಡ್ ಮಾಡಿಸೋದ್ರಿಂದ ಆ ಟೈಮ್ನಲ್ಲಿ. ಮತ್ತು ಈವನ್ ಮಗುವಿಗೆ ಹುಷಾರಿಲ್ಲಾದರೂ ಕೂಡ ತಾಯಿ ಹೆಚ್ಚಾಗಿ ಬ್ರೆಸ್ಟ್ ಫೀಡ್ ಮಾಡಿಸಬೇಕು. ಡೈಜೆಷನ್ ಆಗಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ. ಸಾಲಿಡ್ ಫುಡ್ ಎಲ್ಲ ಕೊಡಲಿಕ್ಕೆ ಹೋಗಬಾರ್ದು ಆ ಟೈಮ್ನಲ್ಲಿ. ಡೈಜೆಷನಿಗೆ ಯಾವುದು ಈಸಿ ಆಗ್ತದೆ, ಫಾರ್ ಎಕ್ಸಾಂಪಲ್ ಬನಾನಾ, ಮತ್ತು ಈ ಮಗುವಿಗೆ ಡೈರಿಯಾ ಎಲ್ಲ ಆಗ್ತಾ ಇದೆ ಆದರೆ ಕರ್ಡ್, ಬನಾನಾ ಇಂಥದ್ದೆಲ್ಲ ತುಂಬಾ ಒಳ್ಳೆಯದು, ಅದೆಲ್ಲ ಕೊಡಬೇಕು. ಮತ್ತು ಮಕ್ಕಳಿಗೆ ಬೇಗನೆ ಫ್ರೂಟ್ಸ್ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಒಳ್ಳೆಯದು. ಅವರಿಗೆ ಕೂಡ ಆಗ ಬ್ಯಾಲೆನ್ಸ್ಡ್ ಫುಡ್ ಕೊಟ್ಟ ಹಾಗೆ ಆಗ್ತದೆ. ನನ್ನ ಹತ್ರ ಸಿಯೋನ್ ಬಂದು ಕೇಳ್ತಾ ಇದ್ದ, ಅದೆಂತ ನೀವು ಹಾಕೋದು ಕಪ್ಪು ಅಂತ ಹೇಳಿ. ನಾನು ಅದಕ್ಕೆ ಹೇಳಿದೆ ಇದು ಅನ್ನ ಆಗ್ತದಲ್ಲ ಅದು ಅಂತ ಹೇಳಿ. ಅದಕ್ಕೆ ಅವನು ಹೇಳಿದೆ ಇದೆಂತ ಇದು ಗಟ್ಟಿ ಗಟ್ಟಿ ಉಂಟು ಅಂತ. ಅದಕ್ಕೆ ನಾನು ಅವನಿಗೆ ತೋರಿಸ್ತಾ ಇದ್ದೆ. ಅಕ್ಕಿ ಹಾಕಿದ ನಂತರ ಅದು ಬಾಯ್ಲ್ ಆಗಿ ಅನ್ನ ಆಗುವಂಥದ್ದು ನಿನಗೆ ಮತ್ತೆ ತೋರಿಸ್ತೇನೆ ಅಂತ ಹೇಳಿದೆ. ಅಂದರೆ ಮಕ್ಕಳಿಗೆ ಗೊತ್ತಿಲ್ಲ ಅಲ್ಲ, ಅನ್ನ ಸಾಫ್ಟ್ ಇರುವಂಥದ್ದು ತಿಂದು ಮಾತ್ರ ಗೊತ್ತು, ಹೇಗೆ ರೆಡಿ ಆಗ್ತದೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆಯಿಂದ ನನ್ನ ತಲೆ ತಿಂತಾ ಇದ್ದಾನೆ. ಈ ಹೊಸ JCB ನಾನು ಮೊನ್ನೆ ವ್ಲಾಗಲ್ಲಿ ತೋರಿಸಿದ್ದೆ ಅಲ್ಲ, ಅವರ ಕಸಿನ್ ಕೊಟ್ಟಿರುವಂತಹ JCB. ಸೊ ಆ JCBಯಲ್ಲಿ ಮಣ್ಣು ತೆಗಿಲಿಕ್ಕೆ ನನ್ನ ಜೊತೆ ಆಟ ಆಡಬೇಕು ಅಂತ ಹೇಳಿ ಮೊದಲೆಲ್ಲ ನಾನು ಅವನ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದೆ ಸಣ್ಣ ಮಗು ಬರಲಿಕ್ಕಿಂತ ಮುಂಚೆ. ಬಟ್ ಈಗ ನನಗೆ ಟೈಮ್ ಆಗೋದೇ ಇಲ್ಲ, ಸತ್ಯ ಹೇಳ್ತೇನೆ, ನನಗೆ ಸ್ವಲ್ಪ ಪುರ್ಸೋತೆ ಸಿಗೋದಿಲ್ಲ ಇವನ ಜೊತೆ ಆಟ ಆಡಲಿಕ್ಕೆ. ಹಾಗಾಗಿ ಇವತ್ತು ಅವನಿಗೆ ಆಟ ಆಡಬೇಕಂತೆ ನನಗೆ ಇಲ್ಲಿ ಒಂದು ಸೊಳ್ಳೆ ಉಂಟು, ಮತ್ತು ಆಚೆಯಿಂದ ಬೆಂಕಿಯಲ್ಲಿ ಆದರೂ ಕೆಟ್ಟೋದ್ರೆ ಅನ್ನ ಉಂಟಲ್ಲ ಒಲೆಯಲ್ಲಿ. ಸೊ ಅದಕ್ಕೆ ನಾನು ಹೇಳಿದೆ ನಾನು ಈಗ ಬರೋದಿಲ್ಲ ಆಟ ಆಡಲಿಕ್ಕೆ ಅಂತ. ಬಟ್ ಅವನು ಒಪ್ತಾನೇ ಇಲ್ಲ. ಅದಕ್ಕೆ ನಾನು ಹೇಳಿದೆ ನಿನಗೆ ಇಲ್ಲಿ ಕೂರಿಸಿ ನಾನು ಹೋಗ್ತೇನೆ, ಇಲ್ಲಿ ಮಣ್ಣೆಲ್ಲ ಉಂಟಲ್ಲ ನೀನು ಮಣ್ಣು ತೆಗಿ ಅಂತ ಹೇಳಿ. ಹಾಗೆ ಹೊರಗೆ ಎಲ್ಲ ಒಂದು ಸೆಟಪ್ ಮಾಡಿ ಕೊಟ್ಟಿದ್ದೇನೆ. ಬಟ್ ಅವನಿಗೆ ಇತ್ತೀಚೆಗೆ ಡೈನೋಸರ್ ಇದು ಭಾರಿ ಹೆದರಿಕೆ. ಅವನಿಗೆ ಗೊತ್ತಿಲ್ಲ ಎಷ್ಟೋ ವರ್ಷಗಳ ಹಿಂದೆ ಇದ್ದಂಥದ್ದು ಅದು ಅಂತ ಹೇಳಿ. ಬಟ್ ಟಿವಿಯಲ್ಲಿ ನೋಡ್ತಾರಲ್ಲ ಎಲ್ಲೋ ಡೈನೋಸರ್ ಬರ್ತದೆ ಅಂತ ಹೇಳಿ ಹೇಳ್ತಾನೆ. ಹಾಗಾಗಿ ಅವನಿಗೇನೋ ಈಗ ತೋಟ ಎಲ್ಲ ಕಾಡೆಲ್ಲ ಉಂಟಲ್ಲ, ಹಾಗೆ ಡೈನೋಸರ್ ಬಂದರೆ ಅಂತ ಹೆದರಿಕೆ. ಅದಕ್ಕೆ ಈಗ ಎಲ್ಲಿ ಒಬ್ಬನೇ ಹೋಗೋದೇ ಇಲ್ಲ ಅವನು. ಅದಕ್ಕೆ ಈಗ ಕರಿತಾ ಇದ್ದ. ನಾನು ಅದಕ್ಕೆ ಹೇಳಿದೆ ನನಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನಿನ್ನ ಅಜ್ಜನಿಗೆ ಹೇಳ್ತೇನೆ ಅವ್ರು ಬರ್ತಾರೆ ಅಂತ ಹೇಳಿ. ಮತ್ತು ನಾನು ಬಂದು ಮಾವನ ಹತ್ರ ಹೇಳಿದೆ. ಅವರು ಮುಂದೆ ಕೂತ್ಕೊಂಡಿದ್ರು, ಮತ್ತು ಅವರು ಹೇಳಿದರು ನಾನು ಬರ್ತೇನೆ, ನಾನು ಕೂತ್ಕೊಳ್ತೇನೆ ಅವನ ಜೊತೆ ಅಂತ ಹೇಳಿ. ಐದು ನಿಮಿಷ ಆಗಲಿಲ್ಲ ನಾನು ಅಲ್ಲಿಂದ ಬಂದು ಪುನಃ ನನ್ನನ್ನು ಕರೀಲಿಕ್ಕೆ ಅಂತ ಹೇಳಿ ಬಂದಿದ್ದಾನೆ. ಮಾವ ಇಲ್ಲಿ ಮುಂದೆ ಕೂತ್ಕೊಂಡಿದ್ರು. ನಾನು ಅವರಿಗೆ ಹೇಳಿದೆ ಅಲ್ಲೇ ಕೂತ್ಕೊಳ್ಬೇಕಂತೆ, ಅಲ್ಲೇ ಕೂತ್ಕೊಳ್ತೀರಾ ಅಂತ. ಅದಕ್ಕೆ ಅವರಿಗೆ ಸಹ ಸೊಂಟ ನೋವು, ಅವರು ಬೆಲ್ಟ್ ಎಲ್ಲ ಹಾಕಿದ್ದಾರೆ. ಹೀಗೆ ಇಲ್ಲಿ ಮುಂದೆ ಕೂತಿದ್ರಲ್ಲ, ಸೊ ಆಚೆ ಸೈಡಲ್ಲೇ ಕೂತ್ಕೊಳ್ಳಿಕ್ಕೆ ಹೇಳಿದೆ. ಅವರಿಗೆ ಸಹ ಸ್ವಲ್ಪ ಇದು ಸೊಳ್ಳೆದು ಮದ್ದೆಲ್ಲ ಕೊಟ್ಟು ಅವರು ಸಹ ಎಣ್ಣೆ ಹಚ್ಚಿ ಕೂತ್ಕೊಂಡಿದ್ರು. ಆದರೆ ಸಹ ಕಚ್ಚಿದ್ರೆ ಅಂತ ಹೇಳಿ ಅವರಿಗೆ ಸಹ ಸೊಳ್ಳೆ ಮದ್ದನ್ನು ಕೊಟ್ಟಿದ್ದೇನೆ. ಅವರು ಸಹ ಹಚ್ಚಿ ಈಗ ಕೂತ್ಕೊಂಡಿದ್ದಾರೆ. ಒಂದು ದಿನ ಕಳೆಯುವಲ್ಲಿ ನಿನ್ನೆ ಸಂಜೆ ನಾನು ಮನೆ ಒರೆಸುವಾಗ ಇಲ್ಲೆಲ್ಲ ಒರೆಸಿದೆ. ಬಟ್ ಒಂದು ರಾತ್ರಿ ಆಗಿ ಒಂದು ಬೆಳಿಗ್ಗೆ ಆಗುವಾಗ ಪುನಃ ಎಷ್ಟು ಮಣ್ಣು ಎಷ್ಟು ಧೂಳು ಮೇಲೆ ಈ ಹಲ್ಲಿ ಎಲ್ಲ ಉಂಟಲ್ಲ ಅದೆಲ್ಲ ಆಚೆ ಈಚೆ ಹೋಗುವಾಗ ಮೇಲಿಂದ ಧೂಳೆಲ್ಲ ಕೆಳಗೆ ದೂಡಿ ಹಾಕ್ತದೆ, ಅದು ಸಹ ಬೀಳ್ತದೆ. ತುಂಬ ಧೂಳಿತ್ತು, ಅದನ್ನೆಲ್ಲ ಈಗ ಒರೆಸಿದ್ದೇನೆ. ಈಗ ನೋಡಿ ಒಂದು ಅಲ್ಲಿದ ಆಟ ಆಯಿತು, ಇಲ್ಲಿ ಈಗ ಬಂದು ನೀರು ತಗೊಂಡು ಹೋಗ್ತಾ ಇದ್ದಾನೆ ಸ್ವಲ್ಪ. ಈಗ ಜೋರು ಮಾಡಿದ್ದಕ್ಕೆ ಈಗ ಓಡಿದ್ದಾನೆ ಅಷ್ಟೇ, ಸ್ವಲ್ಪ ಹೊತ್ತು ಮಾತ್ರ. ಅವ್ರ ಜೊತೆ ನಾವು ಆಟ ಆಡಲಿಕ್ಕೆ ಅಂತ ಹೇಳಿ ಕೂತ್ರೆ ನಾವು ಅವರಿಗೆ ಎಲ್ಲ ಆಟ ಕಲಿಸುವಷ್ಟರಲ್ಲಿ ಅವ್ರದ್ದು ಕೆಲಸ ಆಗಿರ್ತದೆ. ಅವರು ಬೇರೆ ಆಟಕ್ಕೆ ಜಂಪ್ ಮಾಡಿ ಆಗ್ತದೆ.
ಬಟ್ಟೆ ಸಹ ತುಂಬ ಇದೆ ತೊಳಿಲಿಕ್ಕೆ. ನೆನೆಲಿಕ್ಕೆ ಹಾಕಿದ ಬಟ್ಟೆಗಳು ಕೂಡ ಹಾಗೇ ಇದೆ. ಸ್ವಲ್ಪ ಎಲ್ಲ ತೊಳೆದು ನನಗೆ ಈಗ ಹಿಂಡಲಿಕ್ಕೆ ಕೈ ನೋವಾಗಿರೋದ್ರಿಂದ ನನಗೆ ಹಿಂಡಿ ಹಾಕಲಿಕ್ಕೆ ಕಷ್ಟ. ಸೊ ನಾನು ವಾಶ್ ಮಾಡುವಂಥದ್ದು ಮಿಷಿನಿಗೆ ಹಾಕೋದು, ಮತ್ತು ಸ್ಪಿನ್ ಮತ್ತು ರಿನ್ಸ್ ಅದರಲ್ಲೇ ಮಾಡುವಂಥದ್ದು. ಆಗ ಬೇಗ ಕೆಲಸ ಮುಗೀತದೆ ಅಲ್ಲ. ಇಲ್ಲಿ ಖಾಲಿ ಸೋಪೆಲ್ಲ ಹಾಕಿ ವಾಶ್ ಮಾಡಿದರೆ ಆಯಿತು. ಕೇಕ್ ರೂಮ್ ಎಲ್ಲ ಚಲ್ಲಾಪಿಲ್ಲಿ ಆಗಿದೆ, ಇನ್ನು ಸ್ವಲ್ಪ ಸೆಟ್ ಮಾಡಲಿಕ್ಕೆ ಬಾಕಿ ಇದೆ. ಈಗ ಸ್ವಲ್ಪ ಎಲ್ಲ ಫ್ರಿಜ್ಜಲ್ಲಿದ್ದದನ್ನೆಲ್ಲ ಹಳೆ ಫ್ರಿಜ್ಜಲ್ಲಿದ್ದದನ್ನು ಹೊಸ ಫ್ರಿಜ್ಜಿಗೆ ಇಟ್ಟಿದ್ದೇನೆ. ಇದೇ ಹೊಸ ಫ್ರಿಜ್. ಸೊ ಮೊದಲು ಅಲ್ಲಿ ಸ್ಟ್ಯಾಂಡ್ ಇತ್ತಲ್ಲ, ಸೊ ಆ 2 ರ್ಯಾಕನ್ನು ನಾನು ಅಲ್ಲಿಂದ ರಿಮೂವ್ ಮಾಡಿದ ನಂತರ ಆ ಫ್ರಿಜ್ಜನ್ನು ನಾವು ಅಲ್ಲಿಗೆ ಇಟ್ಟದ್ದು. ಇದಕ್ಕೆ ಸ್ಪೇಸ್ ಸಹ ತುಂಬ ಬೇಕು, ಮತ್ತು ಗೋಡೆ ಹಿಂದೆಯಿಂದ ಕೂಡ ಅದಕ್ಕೆ ತುಂಬ ಸ್ಪೇಸ್ ಬಿಡಲಿಕ್ಕೆ ಹೇಳಿದರು. ಸೊ ಹಾಗೆ ಸ್ಪೇಸ್ ಬಿಟ್ಟಿರೋದ್ರಿಂದ ತುಂಬ ಸ್ಪೇಸ್ ಕನ್ಸ್ಯೂಮ್ ಮಾಡಿದೆ ಈ ಫ್ರಿಜ್. ಬಟ್ ನನಗೆ ಈ ಫ್ರೀಝರಲ್ಲಿ ಇದು ನೋಡಿ, ಫ್ರೀಝರ್ ಇಷ್ಟು ದೊಡ್ಡದಿದೆ. ಸೊ ಇದರಲ್ಲಿ ಕ್ರೀಮ್ ಸ್ಟೋರ್ ಮಾಡಲಿಕ್ಕೆ, ಬೇರೆ ಏನಾದರೂ ಸ್ಟೋರ್ ಮಾಡಲಿಕ್ಕೆಲ್ಲ ತುಂಬ ಈಸಿ ಆಗ್ತದೆ. ತುಂಬ ಡಸ್ಟ್ ಎಲ್ಲ ಬಂದುಬಿಟ್ಟಿದೆ. ಇವಾಗ ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ನನ್ನ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಅಲ್ಲಲ್ಲೇ ಇದೆ. ಯಾಕೆಂದರೆ ಕರೆಕ್ಟ್ ಒಂದು ಅರೇಂಜ್ ಅಂತ ಹೇಳಿ ಇನ್ನೂ ಕೂಡ ಆಗಲಿಲ್ಲ. ಯಾವತ್ತಿದ್ರೂ ನೀವು ನಮ್ಮ ಮನೆಯಲ್ಲಿ ಕೂಡ ಆಗಿರ್ಬೋದು, ಒಬ್ಸರ್ವ್ ಮಾಡಿ, ನೀವು ಹೊಸತ್ತೇನಾದರೂ ತಂದಿದ್ದೀರಾದರೆ ಅಥವಾ ಏನಾದರೂ ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ದೀರಾದರೆ ನಿಮಗೇನೆ ಕನ್ಫ್ಯೂಸ್ ಆಗ್ತಾ ಇರ್ತದೆ, ಇದು ಎಲ್ಲಿ ಉಂಟು ಅದೆಲ್ಲಿ ಉಂಟು ಅಂತ ಹೇಳಿ. ಸೊ ನನಗೆ ಕೂಡ ಹಾಗೇನೇ ಆಗಿದೆ. ಈಗ ಎಲ್ಲ ಅರೇಂಜ್ ಮಾಡಿ ಇಡುವಂಥದ್ದು. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಯಾವುದಾದ್ರೂ ಒಂದು ವಸ್ತು ಬೇಕಾದರೆ ಮತ್ತೆ ಹುಡುಕೋದು. ಯಾಕೆಂದರೆ ಈಗೆಲ್ಲ ಬಾಕ್ಸಲ್ಲೆಲ್ಲ ಹಾಕಿಟ್ಟಿದ್ದೇನೆ ನಾನು. ಹೆಚ್ಚು ಜಾಗ ಇಲ್ಲದಾಗೆ ಆಗಿಬಿಟ್ಟಿದೆ, ಇಕ್ಕಟ್ಟಾಗಿದೆ. ನನಗೆ ಅಂತೂ ಶಿವನಿಗೆ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಅಂತ ಆಗ್ತಾ ಉಂಟು. ಈಗ ಟೆನ್ಷನ್ ಕೂಡ ಉಂಟು ಒಂದು ಸೈಡಿಂದ, ಆದರೆ ನನಗೆ ಸ್ವಲ್ಪ ಫ್ರೀ ಟೈಮ್ ಬೇಕು ಅಂತ ಅನ್ನಿಸ್ತಾ ಉಂಟು. ನೋಡಿ ಇಲ್ಲಿ ಇದನ್ನು ಹಾಕ್ಕೊಂಡು ಬಂದಿದ್ದಾನೆ, ಫುಲ್ ಬೆವರು ಬರ್ತಾ ಉಂಟು, ಆದರೆ ಸಹ ಇದನ್ನು ಹಾಕ್ಕೊಂಡು ಬಂದಿದ್ದಾನೆ. ಸೆಕೆ ಆಗ್ತದೆ ಅಲ್ವಾ ಮಕ್ಕಳಿಗೆ. ಒಳಗೆ ಒಂದು ಬಟ್ಟೆ ಉಂಟು, ಮೇಲಿಂದ ಇದೊಂದು ಹಾಕ್ಕೊಂಡು ಬಂದಿದ್ದಾನೆ. ಅದಕ್ಕೆ ನಾನು ಕೇಳಿದೆ ಇದು ಯಾಕೆ ಹಾಕಿದೆ ಅಂತ. ಅವನು ಹೇಳ್ತಿದ್ದಾನೆ, ಡೈನೋಸರ್ ಬಂದರೆ ಅವನಿಗೆ ಡೈನೋಸರಿಗೆ ನೋಡಿ ಹೆದರಿ ಓಡಲಿಕ್ಕೆ ಅಂತೆ ಆ ಬಟ್ಟೆನ ಹಾಕಿದ್ದಾನೆ. ಅದನ್ನು ಹಾಕಿನೇ ಆಟ ಆಡ್ತಾ ಇದ್ದಾನೆ ಆಗಿಂದ. ಈಗೆಲ್ಲ ಸ್ವಲ್ಪ ಸೆಟ್ ಮಾಡಿದ್ದೇನೆ, ಎಲ್ಲ ಕ್ಲೀನ್ ಮಾಡಿ. ಈ ಫ್ರಿಜ್ಜಲ್ಲಿ ಒಳ್ಳೆಯದು ಅಂತ ಹೇಳಿದರೆ ಈ ಡಿಜಿಟಲ್ ಒಂದು ಪ್ಯಾಡ್ ಇದೆ. ಇದರಲ್ಲಿ ನಾವು ಏನು ಬೇಕಾದರೂ ಸೆಟ್ ಮಾಡ್ಕೊಳ್ಬೋದು ಟೆಂಪ್ರೇಚರ್. ಫ್ರೀಝರ್ ಇದು ಪವರ್ ಫ್ರೀಸ್ ಮಾಡಿ ಬೇಗ ಫ್ರೀಸ್ ಆಗಲಿಕ್ಕೆ ಪವರ್ ಫ್ರೀಸ್ ಅಂತ ಇದೆ, ಅದು ಕೂಡ ಇದೆ. ಮತ್ತು ಚೈಲ್ಡ್ ಲಾಕ್ ಇದೆ. ಮೇಯ್ನಾಗಿ ಕೆಲವರು ಮಕ್ಕಳೆಲ್ಲ ಬಂದರೆ ಟಚ್ ಸ್ಕ್ರೀನ್ ಅಲ್ವಾ, ಮುಟ್ಟಿ ಏನಾದರೂ ಟೆಂಪ್ರೇಚರ್ ಎಲ್ಲ ಚೇಂಜ್ ಮಾಡಿದರೆ ಅಂತ ಹೇಳಿ ಚೈಲ್ಡ್ ಲಾಕ್ ಅಂತ ಕೂಡ ಇದೆ. ಸೊ ಸಿಸ್ಟಮ್ ಎಲ್ಲ ಒಳ್ಳೆಯದಾಗೇ ಇದೆ. ಒಳ್ಳೆ ಫ್ರಿಜ್ ನಮಗೆ ಅವರು ಕೊಟ್ಟಿರುವಂಥದ್ದು, ಗಿಫ್ಟ್ ಕೊಟ್ಟಿರುವಂಥದ್ದು. ಸ್ವಲ್ಪ ದಿನಗಳ ಹಿಂದೆ ನನಗೆ ಒಂದು ವೆಡ್ಡಿಂಗ್ ಕೇಕ್ ಆರ್ಡ್ರ್ ಇತ್ತು. ನಾನು ಆ ವೆಡ್ಡಿಂಗ್ ಕೇಕ್ ಮಾಡಿ ನಾವು ಹಾಲಿಗೆಲ್ಲ ಡೆಲಿವರಿ ಕೊಡ್ತೇವೆ, ಈ ಮದುವೆ ಹಾಲ್ಗಳಿಗೆ. ಮಡಂತಿಯರಲ್ಲಿ ಹಾಲಲ್ಲಿ ಇತ್ತು. ಸೊ ಆ ಒಂದು ಮದುವೆಗೆ ಅಂತ ಹೇಳಿ ಬಾಕ್ಸಲ್ಲಿ ಕೇಕನ್ನು ಹಾಕಿ ಕೊಟ್ಟಂಥದ್ದು. ಅವರು ಮನೆಗೆ ಹೋಗಿ ಆ ಒಂದು ವೇಸ್ಟ್ ಕೇಕೆಲ್ಲ ಇದರಲ್ಲಿ ಹಾಕಿ ಇಟ್ಟಿದ್ರು ಕಾಣ್ತದೆ. ಬಾಕ್ಸ್ ಎಷ್ಟು ಸ್ಮೆಲ್ ಬರ್ತಾಯಿತ್ತು ಅಂತ ಹೇಳಿದರೆ, ಫಂಗಸ್ ಬಂದು ಹುಳದ ರೀತಿಯಲ್ಲಿ ಆಗಿ ನನಗೆ ಇಷ್ಟರವರೆಗೆ ಯಾರು ಕೂಡ ಅಷ್ಟೊಂದು ಗಲೀಜು ಮಾಡಿ ಬಾಕ್ಸನ್ನು ಕೊಡಲಿಲ್ಲ. ನನಗೆ ಬಾಕ್ಸ್ ಕೊಡಬೇಕಂತ ಇಲ್ಲ, ನಾನು ಖಾಲಿ ಕೇಕ್ ಕೊಟ್ಟರೆ ಸಾಕು, ತಗೊಂಡು ಹೋಗುವಂಥದ್ದು, ಮನೇಲಿ ಇಟ್ಕೊಳ್ಳುವಂಥದ್ದು ಅದೆಲ್ಲ ಅವರಿಗೆ ಬಿಟ್ಟಂಥದ್ದು. ಬಟ್ ನಾವು ಅವರಿಗೆ ಕಂಫರ್ಟೇಬಲ್ ಆಗಲಿ, ಈಸಿ ಆಗಲಿ ಅಂತ ಹೇಳಿ ಬಾಕ್ಸನ್ನು ಕೊಟ್ಟು ಮತ್ತೆ ಪುನಃ ನಾವು ಹೋಗಿ ನಮ್ಮ ಖರ್ಚಲ್ಲಿ ನಾವು ಕಲೆಕ್ಟ್ ಮಾಡಿ ಸಹ ಬರ್ತೇವೆ. ಆದರೆ ಸಹ ಈ ರೀತಿಯಲ್ಲಿ ಮಾಡಿಕೊಟ್ರೆ ನನಗೆ ತುಂಬ ಬೇಜಾರಾಯಿತು ಅದೊಂದು ವಿಷಯಕ್ಕೆ. ಯಾಕೆಂದರೆ ನನ್ನ ಒಂದು ವಸ್ತುಗಳಂತ ಹೇಳಿದರೆ ನಾನು ಕ್ಲೀನ್ ಮಾಡಿ ಇಟ್ಕೊಳ್ಳುವಂಥದ್ದು. ನಾನೇ ಪರ್ಚೇಸ್ ಮಾಡಿದ್ದು ಸೆಕೆಂಡ್ ಹ್ಯಾಂಡ್ ಬಾಕ್ಸ್. ಬಟ್ ಸ್ಟಿಲ್ ನಾನು ಚೆನ್ನಾಗಿ ಇಟ್ಕೊಂಡಿದ್ದೇನೆ. ಈಗ 3 ವರ್ಷ ಆಯ್ತು ಅದಕ್ಕೆ, ಆದರೂ ಕೂಡ ಚೆನ್ನಾಗಿ ಇಟ್ಕೊಂಡಿದ್ದೆ. ಬಟ್ ಅದು ಆ ರೀತಿಯಲ್ಲಿ ಒಂದು ಸ್ಮೆಲ್ ಅಂತ ಹೇಳಿದರೆ ನಮಗೆ ಕಾರಲ್ಲಿ ಇಟ್ಕೊಂಡು ತರಲಿಕ್ಕೆ ಆಗಲಿಲ್ಲ. ಅದನ್ನು ಆ ರೀತಿಯಲ್ಲಿ ಮಾಡಿಕೊಟ್ಟಿದ್ರು. ತುಂಬ ಬೇಜಾರಾಯಿತು ನನಗೆ ಆ ಬಾಕ್ಸಿನ ಪರಿಸ್ಥಿತಿ ನೋಡಿ. 2-3 ದಿನ ವಾಶ್ ಮಾಡಿದ ನಂತರ ಈಗ ನಾನು ನಿಮಗೆ ತೋರಿಸಿರುವಂಥದ್ದು. ಮೊದಲ ದಿನ ಅಂತೂ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ. ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಈ ಲೇಯರ್ಸ್ ಕೂತಿರ್ತದೆ ಅಲ್ವಾ, ಸೊ ಆ ರೀತಿ ಲೇಯರ್ ಬೈ ಲೇಯರ್ ಗಲೀಜಾಗಿ ಫಂಗಸ್ ಬಂದು ಹೋಗಿತ್ತು. ಬಟ್ ಏನು ಮಾಡೋದಲ್ವಾ, ಕೆಲವರು ಅದೇ ರೀತಿಯಲ್ಲಿ ಕೇಟ್ರಿಂಗ್ನವರಿಗೆ ಮತ್ತು ನಮಗೆಲ್ಲ ಅಷ್ಟೊಂದು ಅಂದರೆ ಬೆಲೆನೇ ಇಲ್ಲದ ಹಾಗೆ ಟ್ರೀಟ್ ಮಾಡುವಂಥದ್ದು. ನನಗೆ ಅದೊಂದು ತುಂಬ ಬೇಜಾರಾಯಿತು. ಯಾಕೆಂದರೆ ನಾನು ಅಷ್ಟು ಕ್ಲೀನಾಗಿರುವಂಥ, ನಾನು ಅದೇ ರೀತಿ ಗಲೀಜು ಬಾಕ್ಸಲ್ಲಿ ಕೇಕ್ ಕೊಟ್ಟರೆ ಅವ್ರು ತಗೊಂಡು ಹೋಗ್ತಾರಾ? ಇಲ್ಲ ಅಲ್ಲ. ಸೊ ಅದೇ ಹೇಳುವಂಥದ್ದು, ನಾವು ಎಕ್ಸ್ಪೆಕ್ಟ್ ಮಾಡುವ ಹಾಗೆ ಅವರು ನಮಗೆ
ಕೊಡೋದಿಲ್ಲ. ನಾವು ಅದಕ್ಕೆ ಯಾವಾಗಲೂ ಕೂಡ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಮಾಡಬಾರ್ದು, ಜಾಸ್ತಿ ಹೆಲ್ಪ್ ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಇನ್ನು ನಾನು ಅದೇ ಅಂದ್ಕೊಂಡಿದ್ದೇನೆ, ಬೇಕಾದರೆ ಅವ್ರು ಹೇಗೆ ಬೇಕಾಗಿ ತಗೊಂಡು ಹೋಗಲಿ. ಈಗ ಬೇಕರಿಯಿಂದೆಲ್ಲ ಕೊಡುವಾಗ ಅವರಿಗೆ ಬಾಕ್ಸ್ ಎಲ್ಲ ಕೊಡ್ತಾರೆ, ಐಸ್ ಬಾಕ್ಸ್ ಎಲ್ಲ ಕೊಡೋದಿಲ್ಲ ಅಲ್ಲ. ಮದುವೆ ನಂತರ ಆಗಿರ್ಬೋದು, ಬೇರೆ ಫಂಕ್ಷನ್ ನಂತರ ಆಗಿರ್ಬೋದು, ಕೇಕ್ ಮನೆಗೆ ತಗೊಂಡು ಹೋಗುವಾಗ ಅದು ಬಿಸಾಡಲೇಬೇಕು, ಇಲ್ಲಾಂದರೆ ಹಾಲಲ್ಲಿ ಬಿಸಾಡಿ ಹೋಗಬೇಕು. ನಾವಾದರೆ ತಿನ್ನಲಿಕ್ಕೆ ಆಗಲಿ ಅಂತ ಹೇಳಿ, ಫುಡ್ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಕೊಡುವಂಥದ್ದು. ಬಟ್ ಈ ರೀತಿ ಮಾಡ್ತಾರೆ ನೋಡಿ. ಅದಕ್ಕೆ ಅದೆಲ್ಲ ವಾಶ್ ಮಾಡಿದಾಗ ಅಂದ್ಕೊಂಡೆ, ಇನ್ನು ಏನಾದರೂ ಮಾಡ್ಕೊಳ್ಳಿ, ನನ್ನ ಬಾಕ್ಸನ್ನು ನಿನ್ನ ಆ ರೀತಿಯಲ್ಲಿ ಹಾಳು ಮಾಡ್ಕೊಳ್ಳಲ್ಲ ಅಂತ ಹೇಳಿ. ಈಗ ಸ್ವಲ್ಪ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡುವಂತ ಬಂದೆ. ಮಧ್ಯದಲ್ಲಿ ಇವನು ಸಹ ಬಂದಿದ್ದಾನೆ. ಇವನು ಮನೇಲಿದ್ದರೆ ಅದೇ, ಇವನಿಗೆ ಯಾವಾಗ ಶಾಲೆ ಸ್ಟಾರ್ಟ್ ಆಗ್ತದೆ ಅಂತ ಆಗ್ತಾ ಉಂಟು ನನಗೆ. ಯಾಕಂದರೆ ಮನೇಲಿದ್ದರೆ ಹಿಂದೆನೇ ಅಥವಾ ಅಲ್ಲಿ ಹೋಗಿ ಚಿಕ್ಕ ಮಗು ಏನಾದರೂ ಆಟ ಆಡೋದೇನಾದ್ರು ತಗೊಂಡ್ರೆ ಪುನಃ ಅವನ ಕೈಯಿಂದ ತಗೊಳ್ತಾನೆ. ಅದೇ ರೀತಿಯಲ್ಲಿ ಮನೆಯಲ್ಲಿ ಆಚೆ ನೋಡಿದರೆ ಸಹ ಕೆಲಸ ಕಾಣ್ತದೆ, ಈಚೆ ನೋಡಿದರೆ ಸಹ ಕೆಲಸ ಕಾಣ್ತದೆ. ಈಗ ನಾನು ಇಲ್ಲಿ ಹೊರಗೆ ಬರುವಾಗ ಇಲ್ಲಿ ಒಂದು ಬಾಕ್ಸ್ ಇದೆ. ಇದು ಆ್ಯಕ್ಚುಲಿ ಇಟ್ಟಿರುವಂಥದ್ದು ಚಪ್ಪಲನ್ನು ಹಾಕಿ ಇಡಲಿಕ್ಕೆ ಅಂತ ಹೇಳಿ, ಎಕ್ಸ್ಟ್ರಾ ಚಪ್ಪಲ್ ಇರ್ತದಲ್ಲ, ಸೊ ಅದನ್ನು ಹಾಕಲಿಕ್ಕೆ ಅಂತ. ಇದರಲ್ಲಿ ತಂದೆ ತಾಯಿ ಬಿಟ್ಟು ಬೇರೆ ಎಲ್ಲ ಉಂಟು, ಪ್ರತಿ ವಸ್ತುಗಳು, ಪೈಪಿದು ಜಾಯಿಂಟ್, ಚಪ್ಪಲ್, ಮತ್ತು ಪ್ಲಾಸ್ಟಿಕ್ ಕವರು, ಸಿಯೋನ ಆಟದ ವಸ್ತು, ಕಟ್ಟಿಂಗ್ ಲೇಯರ್, ಮತ್ತು ತುಂಬ ಎಲ್ಲ ಇತ್ತು ಇದರಲ್ಲಿ. ಇಲ್ಲದ್ದು ಯಾವುದು ಸಹ ಇಲ್ಲ. ಅದಕ್ಕೆ ನಾನು ಇಲ್ಲಿ ಎಲ್ಲ ಸೆಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನೀಗ ಹಸ್ಬೆಂಡಿದು ಶೂಸನ್ನು ತೆಗೆದಿರ್ತಾ ಇದ್ದೇನೆ. ಅವರು ಒಕೇಶನಲ್ಲಿ ಹಾಕುವಂಥದ್ದು, ಹಬ್ಬಕ್ಕೆ ಅಥವಾ ಬೇರೆ ಯಾವುದಾದ್ರೂ ಒಂದು ಇವೆಂಟ್ಸ್ ಇದ್ದರೆ ಮಾತ್ರ ಶೂಸ್ ಹಾಕುವಂಥದ್ದು. ಸೊ ಆದರೂ ಕೂಡ ನಾನು ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೇನೆ, ತೆಗೆದಿಡಿ ಅಂತ ಹೇಳಿ. ಗಂಡಸರಿಗೆ ಗೊತ್ತು ಕಾಣ್ತದೆ, ಹೆಂಗಸರು ಮೊದಲು ಹೇಳ್ತಾರೆ, ಸುಮಾರು ಸಲ ಹೇಳಿದ್ದನ್ನೇ ಹೇಳ್ತಾರೆ, ಮತ್ತೆ ಮಾಡೋದಿದ್ರೆ ತೆಗೆದಿಡ್ತಾರೆ ಅಂತ. ಇದು ಹಾಗೇನೇ ಆಗಿದೆ. ಹೇಳಿ ಮತ್ತೆ ನಾನೇ ತೆಗೆದಿಟ್ಟದ್ದು. ಮತ್ತು ನಾನು ಕೆಲವೊಮ್ಮೆ ಚಂದ ಮಾಡಿ ತೆಗೆದಿಟ್ರೆ ಎಲ್ಲಿಯಾದರೂ ಹೋಗುವಾಗ ಪುನಃ ಕರೆದು ಕೇಳ್ತಾರೆ. ಹೋಗುವಾಗ ನನಗೆ ಗೊತ್ತಾಗ್ತದೆ, ಇವರು ಒಂದೇ ನಾನೇ ತೆಗೆದು ಹೊರಗೆ ಇಟ್ಟು ಬಿಡ್ತೇನೆ, ಇವತ್ತು ಹಾಕ್ತಾರೆ ಅಂತ ಗೊತ್ತಿರ್ತದಲ್ಲ. ಇಲ್ಲಾಂದರೆ ಅವರೇ ಕೇಳ್ತಾರೆ ನನ್ನ ಶೂಸ್ ಎಲ್ಲಿ ಅಂತ ಹೇಳಿ. ಅಂದರೆ 6 ತಿಂಗಳಿಗೊಮ್ಮೆ ಹಾಕುವಂಥದ್ದು, 6 ತಿಂಗಳಲ್ಲಿ ಆಗ ನೆನಪಾಗುವಂಥದ್ದು ನನ್ನ ಶೂಸ್ ಎಲ್ಲಿ ಅಂತ ಹೇಳಿ. ಸೊ ಎಲ್ಲರ ಮನೆಯಲ್ಲೂ ಅದೇ ರೀತಿಯಲ್ಲಿ ಎಲ್ಲರ ಮನೆ ದೋಸೆ ತೂತು ಅಂತ ಹೇಳ್ತಾರಲ್ಲ, ಸೊ ಹಾಗೇನೆ. ಇದರಲ್ಲಿ ಹೆಚ್ಚು ಐಟಮ್ ತಂದು ಹಾಕುವಂಥದ್ದು ಸಿಯೋನ್. ಏನಾದರೂ ಸಿಕ್ಕಿದ್ರೆ ಅದನ್ನು ತಂದು ಇದರಲ್ಲಿ ಹಾಕಿಬಿಡ್ತಾನೆ. ಯಾಕಂದರೆ ಎಲ್ಲಿಯಾದರೂ ಇಟ್ಟರೆ ತೆಗೆದು ಬೇರೆ ಕಡೆ ಇಡ್ತಾರಲ್ಲ, ಹಾಗೆ ಇದರೊಳಗೆ ಹಾಕಿಬಿಟ್ರೆ ಮತ್ತೆ ಅವನಿಗೇನೆ ತೆಗಿಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಅದರಲ್ಲಿ ಹಾಕಿಬಿಡ್ತಾನೆ. ಆ ಕೆಲಸ ಆಗಿಲ್ಲಿ ಒಳಗೆ ಬರುವಾಗ ಇನ್ನೂ ಕೂಡ ಮಗು ಮಲಗಿದ್ದಾನೆ. ಜಸ್ಟ್ ನೋಡಿ ಬಂದಂಥದ್ದು ನಾನು. ಯಾಕಂದರೆ ಕೆಲವೊಮ್ಮೆ ಎದ್ದು ಎಲ್ಲ ಕಡೆ ಹೋಗಿ ಬೆಡ್ಶೀಟ್ ಎಲ್ಲ ಇಳಿದು ಮತ್ತು ಬೇರೆ ಅವನಿಗೆ ಬೇಕಾದ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ಹೊಟ್ಟೆ ಫುಲ್ ಇದ್ದರೆ ಕೂಗ್ಲಿಕ್ಕೆ ಹೋಗೋದಿಲ್ಲ ಅವನು. ನೆಟ್ಟಿರೋದ್ರಿಂದ ಒಂದು ಹೆದರಿಕೆ ಇಲ್ಲ. ಈಗ ನಾನಿಲ್ಲಿ ಫಿಶ್ ಕರಿಯನ್ನು ಹೊರಗೆ ಇಟ್ಟಿದ್ದೇನೆ. ಸೊ ಫ್ರಿಡ್ಜ್ ಓಪನ್ ಮಾಡುವಾಗ ಇದು ಕಾಣ್ತು ನನಗೆ, ಚಾಕ್ಲೇಟ್. ಇದನ್ನು ತಿನ್ನುವ ಅಂತ ಹೇಳಿ ಅಂದ್ಕೊಂಡೆ. ಬಟ್ ನಾನು ಮಧ್ಯದಲ್ಲಿ ಈಗ ತಿನ್ನಲಿಕ್ಕೆ ಹೋಗೋದಿಲ್ಲ ಚಾಕ್ಲೇಟ್ ಎಲ್ಲ, ಮತ್ತು ಊಟ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಹಾಗೆ ಇವತ್ತು ಮ್ಯಾಂಗೋ ತಿನ್ನುವ ಅಂತ. ಮಧ್ಯಾಹ್ನ ನಂತರ, ಊಟ ಆದ ನಂತರ ಆದರೆ ಡೆಸರ್ಟ್ ಟೈಪಲ್ಲಿ ಚಾಕ್ಲೇಟನ್ನು ತಿನ್ಬೋದು ಅಂತ ಹೇಳಿ. ಇದು ಮಾವ ಹೇಳಿದ್ರು ಸ್ವಲ್ಪ ಸ್ಪೆಷಲ್, ಇದು ಬೇರೆ ಮರದ್ದು. ಇಲ್ಲಿ ಒಂದು 3-4 ಮರ ಇದೆ. ಅದರಲ್ಲಿ ಒಂದು ಮರ ಇಲ್ಲಿ ಹೈದರಾಬಾದಿಂದ ನಾನು ಮಾವಿನ ಹಣ್ಣು ತಂದು ನೆಟ್ಟಂಥದ್ದಂತೆ, ಮಾವಿನ ಗಿಡ. ಸೊ ಅದಕ್ಕೆ ಅದು ಒಳ್ಳೇದಿದೆ ಅಂತ ಹೇಳಿದರು. ಅದಕ್ಕೆ ನಾನು ಬೆಳಿಗ್ಗೆನೇ ನೀರಲ್ಲಿ ಹಾಕಿಟ್ಟಿದ್ದೆ. ತುಂಬ ಆಸೆಯಿಂದ ನಾನು ಈ ಮಾವಿನ ಹಣ್ಣನ್ನು ಕಟ್ ಮಾಡಿದೆ. ಕಟ್ ಮಾಡಿ ನೋಡುವಾಗ ಮೇಲೆ ಸ್ವಲ್ಪ ಹುಳ ಇದ್ದಾಗೆ ಕಾಣ್ತು. ಮತ್ತು ಸ್ಲೈಸ್ ಮಾಡಿ ನೋಡುವ ಅಂತ ಹೇಳಿ ಸೈಡ್ ಸ್ಲೈಸ್ ಮಾಡುವಾಗ ನಾನು ದೊಡ್ಡ ಹುಳ ಇತ್ತು ಇದರಲ್ಲಿ. ದೊಡ್ಡ ಹುಳವನ್ನು ಮಧ್ಯದಲ್ಲೇ ಕಟ್ ಮಾಡಿಬಿಟ್ಟಿದ್ದೇನೆ. ನನ್ನ ಕೈಯಲ್ಲಿ ಹಿಡಿಲಿಕ್ಕೆ ಸಾಗಲಿಲ್ಲ. ಈಗ ನಮ್ಮ ಮರದಲ್ಲಿ ಆಗುವ ಎಲ್ಲ ಮಾವಿನ ಹಣ್ಣು ಹೀಗೇನೆ, ಮರದಿಂದ ಬೀಳುವಾಗನೇ ಅದರಲ್ಲಿ ಹುಳ ಇರ್ತದೆ. ಇಲ್ಲಿಯೂ ಕೆಲವೊಂದು ಪೀಸಸ್ ಮಾತ್ರ ನಮಗೆ ತಿನ್ನಲಿಕ್ಕೆ ಸಿಗುವಂಥದ್ದು, ಹೆಚ್ಚಾಗಿ ಎಲ್ಲ ಹುಳನೇ. ಸಿಯಾನ್ನ ಗಾಡಿಯ ಈ ಬಾಕ್ಸನ್ನು ನಾನು ಬಿಸಾಡು ಅಂತ ಹೇಳಿ ಇಲ್ಲಿ ತಂದಿಟ್ಟಿದ್ದೆ. ಬಟ್ ಬಿಸಾಡಲಿಕ್ಕೆ ಅಂತ ತೆಗೆಯುವಾಗ ನನಗೆ ನೆನಪಾಯಿತು, ಎಲ್ಲಿಯಾದರೂ ಅವನಿಗೆ ಈ ಬಾಕ್ಸ್ ಇತ್ತು ಅಂತ ಹೇಳಿ ನೆನಪಿದ್ರೆ. ಮತ್ತು ಮಳೆ ಬರ್ತಾ ಉಂಟಲ್ಲ, ಮಳೆಗೆ ಚಂಡಿಯಾದ ನಂತರ ಮತ್ತೆ ನನಗೆ ಅದು ಹೇಗೆ ತರಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಅದಕ್ಕೆ ನಾನು ಅಲ್ಲೇ ಇಟ್ಟಿದ್ದೇನೆ. ಅವನಿಗೆ ನೆನಪಿಲ್ಲಾದರೆ ಮತ್ತೆ ಬಿಸಾಡ್ತೇನೆ ಅಂತ ಹೇಳಿ. ಮಕ್ಕಳಿಗೆ ಹಾಗೇನೆ, ಯಾವಾಗ ಯಾವುದು ನೆನಪು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರಪ್ಪ ಕೇಳಿದರೆ ಮತ್ತೆ ಇಲ್ಲಾದರೆ ಅಥವಾ ಆ ರೀತಿ ಹಾಳಾಗಿದ್ದು ನೋಡಲಿಕ್ಕೆ ಅವರಿಗೆ ಆಗೋದಿಲ್ಲ ಅಲ್ಲ. ಈಗ ನಾನು ಇವತ್ತು ಲೇಟಾಗಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಗೊಳ್ತಾ ಇರುವಂಥದ್ದು. ನನಗೆ ಮರ್ತೇ ಹೋಗಿತ್ತು. ತುಂಬ ಜನ ನನಗೆ ಕೇಳ್ತೀರಾ, ನಿಮಗೆ ಡೆಲಿವರಿ ನಂತರ ಸೊಂಟ ನೋವಿಲ್ವಾ, ನೀವು ಇಷ್ಟು ಕೆಲಸ ಮಾಡ್ತೀರಲ್ವಾ, ಅಥವಾ ನಿಮಗೆ ಸೊಂಟ ನೋವೇ ಇಲ್ವಾ, ನಿಮಗೆ ಏನೆಲ್ಲ ಟಿಪ್ಸ್ ನೀವು ಫಾಲೋ ಮಾಡ್ತೀರಾ ಹೇಳಿ ಅಂತ ಹೇಳಿ. ಸೊಂಟ ನೋವು ಇಲ್ವಾ ಅಂತ ನೀವು ಕೇಳ್ತೀರಲ್ಲ, ನನಗೆ ಎಷ್ಟು ಸೊಂಟ ನೋವು ಉಂಟಂತ ನನಗೆ ಮಾತ್ರ ಗೊತ್ತು. ಸೊಂಟ ನೋವು ನನಗೆ ಈಗಿಂದ ಅಲ್ಲ, ಫಸ್ಟ್ ಡೆಲಿವರಿ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಸಹ ಸ್ವಲ್ಪ ಎಲ್ಲ ನೋವು ಆಗ್ತಾ ಇತ್ತು.
ಎಲ್ರಿಗೆ ಇರ್ತದೆ. ಮತ್ತು ಈಗಿನ ಫುಡ್ ಗೊತ್ತಲ್ಲ, ಫುಡ್ಡಲ್ಲಿ ಸಹ ಏನು ಅಷ್ಟೊಂದು ಒಳ್ಳೆ ಫುಡ್ ಅಲ್ಲ. ಸೊಂಟನೂ ನನಗೆ ಕೂಡ ತುಂಬ ಇದೆ, ಆದರೆ ಅದಕ್ಕೆ ಸ್ಪೆಷಲ್ ಟಿಪ್ಸ್ ಅಂತ ಏನಿಲ್ಲ. ನಾನಂತೂ ಬ್ರೆಸ್ಟ್ ಫೀಡ್ ಮಾಡುವಾಗ ಕ್ಯಾಲ್ಶಿಯಂ ಹೆಚ್ಚಾಗಿ ನಮ್ಮ ಬಾಡಿಯಿಂದ ಮಗುವಿಗೆ ಹೋಗೋದ್ರಿಂದ ನಾವು ಅದನ್ನು ಕನ್ಸ್ಯೂಮ್ ಮಾಡದೇ ಇದ್ದರೆ, ನಾವು ಹೊರಗಿಂದ ಬೇರೆ ಕ್ಯಾಲ್ಶಿಯಮನ್ನು ತಗೊಳ್ಳದೇ ಇದ್ದರೆ ನಮ್ಮ ಬಾಡಿ ಏನಿದೆ ನಮ್ಮ ಒಳಗಿರುವಂತಹ ಕ್ಯಾಲ್ಶಿಯಮನ್ನೇ ಮಗುವಿಗೆ ಹಾಲಿನ ಮೂಲಕ ಕಳಿಸಿಬಿಡ್ತದೆ. ಹಾಗಾಗಿ ನಾವು ಎಷ್ಟು ತನಕ ಬ್ರೆಸ್ಟ್ ಫೀಡ್ ಮಾಡ್ತೇವೆ ಅಷ್ಟು ತನಕ ಕೂಡ ಕ್ಯಾಲ್ಶಿಯಂ ಇದು ಟ್ಯಾಬ್ಲೆಟ್ ತಗೊಳ್ಬೇಕು. ಈವನ್ ಅಯನ್ ಟ್ಯಾಬ್ಲೆಟ್ಸ್ ಕೂಡ ಅನಿಮಿಯಾ ಆಗದೇ ಇರುವ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಹಾಗಾಗಿ ನಾನು ಡೈಲಿ ಕ್ಯಾಲ್ಶಿಯಂ ಮತ್ತು ಅಯನ್ ಟ್ಯಾಬ್ಲೆಟ್ಸನ್ನು ತಗೊಳ್ತೇನೆ. ನಾನು ಎಷ್ಟರ ತನಕ ಬ್ರೆಸ್ಟ್ ಫೀಡ್ ಮಾಡ್ತೇನೆ ಅಷ್ಟರ ತನಕ ಕೂಡ ನಾನು ತಗೊಳ್ತೇನೆ. ಮತ್ತು ನಮ್ಮ ಇಲ್ಲಿಯ ಮರದ ನೆಕ್ಕರೆ ಮಾವಿನ ಹಣ್ಣಿತ್ತು ತುಂಬ, ಸೊ ಅದನ್ನು ನಾನಿಲ್ಲಿ ತಂದು ಕಟ್ ಮಾಡಿ ಕೊಡ್ತಾ ಇದ್ದೇನೆ. ನಮ್ಮ ಮಾವ ಹೇಗೆ ಅಂತ ಹೇಳಿದರೆ, ಅವರು ಮಾವಿನ ಹಣ್ಣು ಎಷ್ಟಿದ್ರೂ ಸಹ ಹೆರ್ಕಿ ತಂದು ಕೊಡ್ತಾರೆ, ಬಟ್ ಅವರು ಕಟ್ ಮಾಡಿ ತಿನ್ನೋದಿಲ್ಲ. ಬೇರೆಯವರಿಗೆ ಹೀಗೆ ತಂದು ಕೊಡೋದೆಲ್ಲ ತುಂಬ ಇಷ್ಟ. ಮನೆ ಒಳಗೆ ಬಕೆಟ್ ಅಷ್ಟೆಲ್ಲ ತಂದಿಟ್ಟಿರ್ತಾರೆ, ಒಂದೊಂದು ಬಕೆಟ್ ಎಲ್ಲ. ಸೊ ಕಟ್ ಮಾಡಿ ಕೊಟ್ಟರೆ ಮಾತ್ರ ತಿಂತಾರೆ, ಇಲ್ಲಾದರೆ ಹಾಗೇನೇ ಇರ್ತಾರೆ. ಸೊ ನಾನಿಲ್ಲಿ ಎಲ್ಲ ಕಟ್ ಮಾಡಿ ಇದನ್ನೆಲ್ಲ ತಂದಿದ್ದೇನೆ. ತುಂಬ ಕಟ್ ಮಾಡಿದ್ದು, ಅದರಲ್ಲಿ ಕೆಲವು ಪೀಸಸ್ ಮಾತ್ರ ತಿನ್ನಲಿಕ್ಕೆ ಸಿಗುವಂಥದ್ದು, ಕೆಲವುದರಲ್ಲಿ ಹುಳ. ಹಾಗೆ ಚೆಂದ ಇದ್ದನ್ನೆಲ್ಲ ನಾವು ತಿಂದಿದ್ದೇವೆ. ಈಗ ಇಲ್ಲಿ ಒಂದು ಸಾಂಬಾರ್ ಸೌತೆ ಅಂತ ಹೇಳ್ತಾರಲ್ಲ, ಅದಾಗಿದೆ, ತುಂಬ ಚಿಕ್ಕದು. ಅದನ್ನು ತೆಗಿ ಅಂತ ಹೇಳಿದ ಸಿಯೋನ್ ನನ್ನ ಹತ್ರ, ಬಟ್ ಅದು ಮೇಲಿಂದ ನೋಡಲಿಕ್ಕೆ ಮಾತ್ರ ಚೆಂದ ಉಂಟು, ಒಳಗೆ ಎಲ್ಲ ಕೊಳ್ತಿದೆ. ಅನ್ನ ಹಿಂದೆ ಒಲೆಯಲ್ಲೇ ಇದೆ, ಕುದಿ ಬರ್ತಾ ಉಂಟು, ಇನ್ನು ಸ್ವಲ್ಪ ಬೇಯಲಿಕ್ಕಿದೆ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಬಾಕ್ಸನ್ನು ನೆನೆಸಿಟ್ಟಿದ್ದೆ ಅಲ್ಲ, ನಿನ್ನೆ ಮೊನ್ನೆ 2 ದಿನದಿಂದ ನಾನು ಇದನ್ನು ವಾಶ್ ಮಾಡ್ತಾನೆ ಇದ್ದೇನೆ. ಬಟ್ ಎಷ್ಟು ವೆಟ್ ಮಾಡಿ ಇಡ್ತೇನೆ ಅಷ್ಟು ಕೂಡ ಒಳಗಿರುವಂತಹ ಫಂಗಸ್ ಎಲ್ಲ ಹೊರಗೆ ಬರ್ತಾ ಉಂಟು. ಸೊ ಅದೇ ರೀತಿಯಲ್ಲಿ ಕಪ್ಪಾಗಿದೆ, ಬಟ್ ಕಂಪ್ಲೀಟ್ಲಿ ಹೋಗಲಿಲ್ಲ. ಆದರೂ ಕೂಡ ನನ್ನ ಹತ್ರ ಎಷ್ಟಾಗ್ತದೆ ಅಷ್ಟು ವಾಶ್ ಮಾಡಿ ಕ್ಲೀನ್ ಮಾಡಿ ಈಗ ಒಣಗಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೇನೆ. ನೋಡಿ, ನಾನು ಬಟ್ಟೆ ತೊಳೆಯುವಾಗ ನನ್ನ ಹಿಂದೆನೇ ಬರ್ತಾನೆ, ಮತ್ತೆ ಅವನ ಬಟ್ಟೆ ಚಂಡಿ ಮಾಡ್ತಾನೆ, ಪುನಃ ಅವನಿಗೆ ಬಟ್ಟೆ ಚೇಂಜ್ ಮಾಡಬೇಕು. ಅದಕ್ಕೆ ಹೇಳುದು ಮಕ್ಕಳಿರುವ ಮನೆಯಲ್ಲಿ ಕೆಲಸ ಜಾಸ್ತಿ ಅಂತ ಹೇಳಿ. ನೋಡಿ, ಇವನೀಗ ಎದ್ದಿದ್ದಾನೆ, ಸ್ವಲ್ಪ ಕೂಡ ಕೂಗಲಿಲ್ಲ. ನಾನೇ ಬಂದು ಚೆಕ್ ಮಾಡಿದ್ದು ಎದ್ದಿದ್ದಾನೆ ಇಲ್ಲ ಅಂತ ಹೇಳಿ. ಎದ್ದು ನೋಡಿ, ಇಲ್ಲಿ ಡೈಪರ್ ಬ್ಯಾಗಿದ್ದು ಆ ಒಂದು ಸ್ಟ್ರಾಪ್ಸ್ ಏನಿದೆ ಅದನ್ನು ಬಾಯಿಗೆ ಹಾಕ್ಕೊಳ್ತಾ ಇದ್ದಾನೆ. ಸೊ ಯಾವತ್ತೂ ಕೂಡ ಮಕ್ಕಳನ್ನ ಬೆಡ್ ಮೇಲೆ ಇಡುವಾಗ ಶಾರ್ಪ್ ಆಬ್ಜೆಕ್ಟ್ಸ್ ಆಗಿರ್ಬೋದು, ಚಿಕ್ಕ ಆಬ್ಜೆಕ್ಟ್ಸ್, ಮತ್ತು ಅವರಿಗೆ ಗಾಯ ಮಾಡುವಂಥ ಆಬ್ಜೆಕ್ಟ್ಸ್ ಯಾವುದು ಕೂಡ ಇಡಬಾರ್ದು. ಇದೇ ರೀತಿಯಲ್ಲಿ ಎದ್ದು ಆಟ ಆಡ್ತಾ ಬಾಯಿಗೆ ಹಾಕಿಬಿಡ್ತಾರೆ. ಈಗ ನಾನಿಲ್ಲಿ ನೆನ್ನೆದು ಸ್ವಲ್ಪ ಅನ್ನ ಇದೆ, ಅದಕ್ಕೆ ಈ ಗಂಜಿ ನೀರೇನಿದೆ ಅದನ್ನೇ ಬಸ್ದು ತೆಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ನೀರನ್ನು ನಾನು ಸಪ್ರೇಟಾಗಿ ತಗೊಳ್ತೇನೆ. ಸಿಯೋನ್ಗೆ ಗಂಜಿ ನೀರಂದರೆ ಇಷ್ಟ ಕುಡಿಲಿಕ್ಕೆ. ಮತ್ತು ಮಗುವಿಗೆ ಸಹ ಇವಾಗ ಮಧ್ಯಾಹ್ನಕ್ಕೆ ನಾನು ಕರ್ಡ್ ರೈಸನ್ನು ಕೊಡ್ತೇನೆ. ಸ್ವಲ್ಪ ಮೊಸರು ಮತ್ತು ಈ ಗಂಜಿ ತಿಳಿ ಮತ್ತು ಅದಕ್ಕೆ ಸ್ವಲ್ಪ ಅನ್ನ, ಇಷ್ಟನ್ನು ಹಾಕಿ ಕೊಡುವಂಥದ್ದು. ಮಕ್ಕಳಿಗೆ 1 ವರ್ಷ ತನಕ ಉಪ್ಪು ಸಕ್ಕರೆ ಯಾವುದು ಕೂಡ ಕೊಡಲಿಕ್ಕೆ ಇಲ್ಲ. ಕಂಪ್ಲೀಟಾಗಿ 1 ವರ್ಷ ತನಕ ಅವಾಯ್ಡ್ ಮಾಡಿ, ಯಾಕೆಂದರೆ ಮಕ್ಕಳ ಒಂದು ಕಿಡ್ನಿಗೆ ಅದು ಎಫೆಕ್ಟ್ ಆಗ್ತದೆ. ಮಕ್ಕಳ ಕಿಡ್ನಿಗೆ ಅಷ್ಟು ಉಪ್ಪನ್ನು ಡೈಜೆಸ್ಟ್ ಮಾಡಿಕೊಳ್ಳುವಷ್ಟು ಪವರ್ ಇರೋದಿಲ್ಲ. ಸೊ ಮತ್ತೆ ಈಗ ಗೊತ್ತಾಗೋದಿಲ್ಲ, ಮುಂದೆ ಅವರಿಗೆ ಬೇರೆ ಬೇರೆ ರೀತಿಯ ಡಿಸೀಸಸ್ ಎಲ್ಲ ಬರುವಂತಹ ಚಾನ್ಸಸ್ ಇದೆ. ಸೊ ಈಗಿಂದನೇ ಸ್ಟಾರ್ಟ್ ಮಾಡಿ 1 ವರ್ಷ ತನಕ ನೀವು ಉಪ್ಪನ್ನು ಕೊಡೋದಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಿಬಿಡಿ. ಮಕ್ಕಳು ಮಧ್ಯದಲ್ಲಿ ತಿನ್ನಲ್ಲ ಅಂತ ಹೇಳಿ ನೀವು ಉಪ್ಪನ್ನು ಕೊಡಲಿಕ್ಕೆ ಹೋಗಬೇಡಿ. ಮಕ್ಕಳಿಗೆ ನಾವು ಈಗ ಏನು ಕೊಡ್ತೇವೆ ಅದೇ ಅವರಿಗೆ ಗೊತ್ತಿರುವಂತಹ ಟೇಸ್ಟ್. ಅವರಿಗೆ ಮೊದಲೆಲ್ಲ ಅವರೇನು ಉಪ್ಪು ಹಾಕಿ ತಿಂದು ಬಂದವರಲ್ಲ. ಸೊ ಅವರಿಗೆ ಉಪ್ಪಿಲ್ಲ, ಚಪ್ಪೆ ಅಂತ ಗೊತ್ತಾಗೋದಿಲ್ಲ, ಹಾಗೂ ಸಕ್ಕರೆ ಇಲ್ಲ ಅಂತ ಸಹ ಅವರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಆದಷ್ಟು ಅವಾಯ್ಡ್ ಮಾಡಿ, ನಿಮ್ಮ ಮಕ್ಕಳ ಫ್ಯೂಚರಿಗೇ ಒಳ್ಳೆಯದಾಗುವಂಥದ್ದು. ಸ್ವಲ್ಪವನ್ನು ನಾನಿಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪವನ್ನು ಈಗ ನಾನು ಸಿಯೋನ್ಗೆ ಬಡಿಸಿಕೊಟ್ಟಿದ್ದೇನೆ. ಇಲ್ಲಿ ಅನ್ನಕ್ಕೇ ನಾನಿಲ್ಲಿ ಫಿಶನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೇನೆ. ಬಂಗುಡೆ ಫಿಶ್ ಏನಿದೆ ಅದನ್ನು ಮಿಕ್ಸ್ ಮಾಡಿದ್ದೇನೆ. ಸ್ವಲ್ಪ ಕರ್ಡ್, ಸ್ವಲ್ಪ ಈ ಕ್ಯಾಬೇಜನ್ನು ಕೊಟ್ಟಿದ್ದೇನೆ. ಕ್ಯಾಬೇಜ್ ಹೆಸರಿಗೆ ಅಂತ ಹೇಳಿ ಕೊಟ್ಟದ್ದು. ಅವನದರಲ್ಲಿ ಒಂದೇ ಒಂದು ಪೀಸ್ ಕೂಡ ತಿನ್ನಲಿಲ್ಲ. ಅವನಿಗೆ ತಿನ್ನಲಿಕ್ಕೆ ಕೊಟ್ಟರೆ ಹೀಗೇ ಅದರಲ್ಲಿರೋದನ್ನು ಪಿಕ್ ಮಾಡಿ ಅವ್ರು ತಿಂತಾರೆ. ಬಟ್ ನಾವು ತಿನ್ನಿಸುವಾಗ ಒಟ್ಟಿಗೆ ಕೊಟ್ಟು ಬಿಟ್ಟರೆ ಹೋಗೋದೇ ಗೊತ್ತಾಗೋದಿಲ್ಲ. ನನಗೆ ಇವತ್ತು ಟೈಮ್ ಇಲ್ಲ, ಯಾಕೆಂದರೆ ಈಗ ಕೆಲಸದವ್ರು ಬರ್ತಾರೆ, ಅವರಿಗೆ ಬಡಿಸ್ಬೇಕು, ನಾನು ಸಹ ಊಟ ಮಾಡಬೇಕು, ಮಗುವಿಗೆ ಸಹ ಕೊಡಬೇಕು. ಹಾಗಾಗಿ ಇವನಿಗೆ ಕೊಟ್ಟು ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿ ನನಗೆ ಇವತ್ತು ತುಂಬ ಜೋರು ಹಸಿವಾಗಿತ್ತು. ಇನ್ನು ಸ್ವಲ್ಪ ಹೊತ್ತಲ್ಲಿ ಕೆಲಸದವರು ಸಹ ಬರ್ತಾರೆ. ಅದಕ್ಕಿಂತ ಮುಂಚೆ ನಾನು ಬೇಗ ಊಟ ಮಾಡ್ತೇನೆ ಅಂತ ಹೇಳಿ ಇವತ್ತು ಬಾಳೆ ಎಲೆಯಲ್ಲಿ ಊಟ ಮಾಡುವ ಅಂತ, ಬಿಸಿ ಬಿಸಿ ಅನ್ನ ಹಾಕುವಾಗ ಒಳ್ಳೆ ಫ್ಲೇವರ್ ಬರ್ತದಲ್ಲ, ಹಾಗೆ ಬಾಳೆ ಎಲೆಯಲ್ಲಿ ಇವತ್ತು ನನಗೆ ಬಂಗುಡೆ ಸಾರು, ನೆನ್ನೆದು ಸ್ವಲ್ಪ ಹೀರೆಕಾಯಿ ಪಲ್ಯ ಉಳಿದಿತ್ತು, ಸೊ ಅದನ್ನು ನಾನೇ ತಗೊಂಡಿದ್ದೇನೆ. ಮತ್ತು ಸ್ವಲ್ಪ ಕ್ಯಾಬೇಜ್ ಪಲ್ಯ, ಉಪ್ಪಿನಕಾಯಿ ಮತ್ತು ಅನ್ನ, ಮೊಸರು ಇಷ್ಟನ್ನು ತಗೊಂಡಿದ್ದೇನೆ. ಈಗ ನಂದು ಊಟ ಆಗಿದೆ, ನಾನು ಜಸ್ಟ್ ಕ್ಲಿಪ್ ಮಾತ್ರ ತೋರಿಸಿದ್ದು. ಸೊ ನನ್ನ ಊಟ ಆದ ನಂತರ ಇಲ್ಲಿ ಮಗುವಿಗೆ ಕರ್ಡ್, ಅನ್ನ ಮತ್ತು ಗಂಜಿ ತಿಳಿ ಹಾಕಿ ಗ್ರೈಂಡ್ ಮಾಡಿ ತಗೊಂಡು ಬಂದಿದ್ದೇನೆ.
ಮಕ್ಕಳಿಗೆ ಮತ್ತು ನೀರು ರೀತಿಯಲ್ಲಿ ಕೂಡ ಕೊಡಬಾರ್ದು ಚಿಕ್ಕದ್ರಿಂದ ಕೊಡುವಾಗನೇ. ಸೆಮಿ ಸಾಲಿಡ್ ಅಂತ ಹೇಳಿದರೆ ಸ್ವಲ್ಪ ಅಂದರೆ ಗಟ್ಟಿಯಾಗಿರಬಾರ್ದು, ತುಂಬಾ ಅವರಿಗೆ ನುಂಗ್ಲಿಕ್ಕೆ ಆಗದೇ ಇರುವಷ್ಟು. ಬಟ್ ಸ್ಪೂನಲ್ಲಿ ಹಾಗೆ ಹಾಕಿ ಬಾಯಿಗೆ ಹಾಕಿ ಕೊಡುವಾಗ ನೀರು ಥರ ಇಳಿದು ಕೂಡ ಹೋಗಬಾರ್ದು. ಸೊ ಆ ರೀತಿಯಲ್ಲಿರಬೇಕು. ಆ ರೀತಿ ನೀವು ಕನ್ಸಿಸ್ಟೆನ್ಸಿಯನ್ನು ಪ್ರಾಕ್ಟೀಸ್ ಮಾಡ್ತೀರಾದರೆ 8 ಮಂತ್ಸ್ ನಂತರ ಎಲ್ಲ ಅವರಿಗೆ ಸ್ವಲ್ಪ ಗಟ್ಟಿಯಾಗಿರುವಂಥ ಫಿಂಗರ್ ಫುಡ್ಸ್ ಕೊಟ್ಟರು ಕೂಡ ಅವರು ತಿಂತಾರೆ. ಫಿಂಗರ್ ಫುಡ್ಸ್ ಅಂತ ಹೇಳಿದರೆ ಏನಾದರೂ ಚಿಕ್ಕ ಈಗ ದೋಸೆಯಲ್ಲಿ ನಾವು ದೋಸೆ ಮಾಡ್ತಾ ಇದ್ದಾರೆ, ಚಿಕ್ಕ ದೋಸೆ ಮಾಡಿ ಕೊಡುವಂಥದ್ದು, ಸಣ್ಣ ಸಣ್ಣ ಡ್ರಾಪ್ ರೀತಿಯಲ್ಲಿ ದೋಸೆ ಮಾಡಿ ಅದನ್ನು ಒಂದು ಪ್ಲೇಟಲ್ಲಿ ಹಾಕಿ ಕೊಟ್ಟರೆ ಅವರೇ ತೆಗೆದು ಅವರ ವಸಡೇನಿದೆ ಅದು ಗಟ್ಟಿ ಇರ್ತದೆ. ಸೊ ಅವರು ತಿಂತಾರೆ. ನಾವು ಅಂದ್ಕೊಳ್ಳೋದಂಥದ್ದಷ್ಟೇ ಅವರಿಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆ ವಸಡಿನ ಹಿಂದೆ ಇರುವಂಥದ್ದೇನು ಹಲ್ಲಲ್ವ, ಅದು ಇನ್ನೂ ಹೊರಗೆ ಬರಲಿಲ್ಲ ಅಂತ ಮಾತ್ರ. ಸೊ ಗಟ್ಟಿ ಇರ್ತದೆ ವಸಡು. ಹಾಗಾಗಿ ನಾವು ಆ ರೀತಿ ಕೊಟ್ಟು ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ಬೋದು. ಸೊ ಈಗ ತಿಂದು ಕೂಡ ಆಗಿದೆ, ಸ್ನಾನ ಕೂಡ ಆಗಿದೆ, ಈಗ ಫ್ರೆಶ್ ಆಗಿದ್ದಾನೆ. ಈಗ ಸ್ನಾನ ಎಲ್ಲ ಮಾಡಿಸಿ ಬಟ್ಟೆ ಎಲ್ಲ ಹಾಕಿದ ನಂತರ ನಾನು ಅವನಿಗೆ ಫಸ್ಟ್ ಫೀಡನ್ನು ಕೊಟ್ಟಿದ್ದೇನೆ. ಈಗ ತಿಂದು ಬಂದದಷ್ಟೇ, ಆದರೆ ಸಹ ಅವನಿಗೆ ಸ್ವಲ್ಪನಾದರೂ ಫೀಡ್ ಕೊಡಲಿಲ್ಲ ಆದರೆ ಸಮಾಧಾನ ಇಲ್ಲ. ಮಕ್ಕಳಿಗೆ ಹಾಗೆಯೇ ಅವರು ಇಷ್ಟು ದಿನ ಆ ಒಂದು ಬ್ರೆಸ್ಟ್ ಮಿಲ್ಕಿಗೆ, ಆ ಒಂದು ಬ್ರೆಸ್ಟಿಗೆ ಎಷ್ಟೊಂದು ಅಟ್ಯಾಚ್ ಆಗಿ ಇದ್ದು ಅವರಿಗೆ ಅದನ್ನು ಬಿಡಲಿಕ್ಕೆ ಮನಸ್ಸೇ ಬರೋದಿಲ್ಲ. ಹಾಗಾಗಿ ಅವರಿಗೆ ಖಾಲಿ ಫುಡ್ ಮಾತ್ರ ಕೊಟ್ಟರೆ ಅವರಿಗೆ ಬೇಜಾರಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಮೋಷನಲಿ ಅವರು ಎಫೆಕ್ಟ್ ಆಗಿ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪನಾದರೂ ಬ್ರೆಸ್ಟ್ ಫೀಡ್ ಕೊಡಬೇಕು. ಅವರು ಡಿಮ್ಯಾಂಡ್ ಮಾಡಿದರೆ ಕೊಡಿ, ನನ್ನ ಮಗ ಡಿಮ್ಯಾಂಡ್ ಮಾಡ್ತಾನೆ, ಇಲ್ಲಾದರೆ ಪರವಾಗಿಲ್ಲ, ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಕೊಟ್ಟರೆ ಆಯಿತು. ನಾನೀಗ 3 ಟೈಮ್ಸ್ ಫುಡ್ ಕೊಡ್ತಾ ಇದ್ದೇನೆ ಅವನಿಗೆ. ಬೆಳಿಗ್ಗೆ ಇವತ್ತು ಏನು ಕೊಟ್ಟಿದ್ದೆ, ನಾನು ರಾಗಿ ಕೊಟ್ಟಿದ್ದೆ ಕಾಣ್ತದೆ. ನಾನು ಹೆಚ್ಚಾಗಿ ಬೆಳಿಗ್ಗೆ ಟೈಮ್ ರಾಗಿ ಕೊಡುವಂಥದ್ದು. ಮಧ್ಯಾಹ್ನಕ್ಕೆ ಏನಾದರೂ ಒಂದು ವೆಜಿಟೇಬಲ್, ಸಂಜೆಗೆ ಏನಾದರೂ ಒಂದು ಪ್ಯೂರಿ ಅಥವಾ ಬೇರೆ ಏನಾದರೂ ಫ್ರೂಟ್ ಇದ್ದರೆ, ಪಪ್ಪಾಯ ಇದ್ದರೆ ಪಪ್ಪಾಯ, ಆ ರೀತಿಯಲ್ಲಿ ಏನಾದರೂ ಕೊಟ್ಟು ಬಿಡ್ತೇನೆ. ಸೊ ಈಗ ಮಧ್ಯಾಹ್ನ ಊಟ ಎಲ್ಲ ಆಗಿದೆ. ಮಗು ಕೂಡ ಹೊರಗಿದ್ದಾನೆ, ಹಸ್ಬೆಂಡ್ ಇದ್ದಾರೆ ಅಲ್ಲಿ, ಮಕ್ಕಳನ್ನು ನೋಡ್ಕೊಳ್ತಾ ಇದ್ದಾರೆ. ನಾನಾಗ ತೆಗೆದಿಟ್ಟಿದ್ದೆ ಅಲ್ವಾ ಒಂದು ಎಂತ ಹೇಳ್ತಾರೆ ಅದು ಪನ್ನೀರ್ ರೀತಿಯಲ್ಲಿ. ಸೊ ಅದನ್ನು ರಸಗುಲ್ಲ ಮಾಡುವ ಅಂತ ಹೇಳಿ ಅಂದ್ಕೊಂಡು ಬಂದಿದ್ದೇನೆ. ಸೊ ನೋಡಬೇಕು, ಈ ರೀತಿ ನಾನಂದರೆ ಹಾಲನ್ನು ಒಡೆದು ಮಾಡಿದ್ದೇನೆ, ಅಂದರೆ ಪರ್ಪಸ್ಲಿ ಹೊಡೆದು ಹಾಲನ್ನು ಮಾಡಿದ್ದೇನೆ ರಸಗುಲ್ಲವನ್ನು. ಬಟ್ ಈ ರೀತಿ ಹೊಡೆದ ಹಾಲಿಂದ ಫಸ್ಟ್ ಟೈಮ್ ಮಾಡ್ತಾ ಇರುವಂಥದ್ದು. ಈ ಒಂದು ಹೊಡೆದಿರುವಂಥ ಮಿಕ್ಸ್ಚರ್ ಏನಿದೆ ಅದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ನಷ್ಟು ಮೈದಾವನ್ನು ಹಾಕಿಕೊಟ್ಟು ಈ ರೀತಿಯಲ್ಲಿ ಚೆಂದ ಮಾಡಿ ನೀಡ್ ಮಾಡಬೇಕು. ಒಂದು ಬಾಲ್ಸ್ ಮಾಡಿ ನೋಡಬೇಕು, ಚಿಕ್ಕ ಬಾಲ್ಸ್. ಆ ಬಾಲ್ಸ್ ಕ್ರ್ಯಾಕ್ ಬರಬಾರ್ದು, ಅಲ್ಲಿಯವರೆಗೆ ಅದನ್ನು ಚೆನ್ನಾಗಿ ನಾವು ಈ ರೀತಿಯಲ್ಲಿ ನೀಡ್ ಮಾಡಿ ಕೊಡಬೇಕು. ಪ್ರೆಸ್ ಮಾಡಿ ನೀಡ್ ಮಾಡಿ ಕೊಟ್ಟು ಇಲ್ಲಿ ನಾನು ಬಾಲ್ಸನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು, ಅದಕ್ಕೆ ಸ್ವಲ್ಪ ನಮಗೆ ಟೇಸ್ಟಿಗೆ ಬೇಕಾದಷ್ಟು ಸಕ್ಕರೆ ಮತ್ತು ಒಂದು ಏಲಕ್ಕಿಯನ್ನು ಹಾಕಿ ಕೊಟ್ಟಿದ್ದೆ ನಾನು. ಈಗ ಈ ಬಾಲ್ಸ್ ಏನಿದೆ ಅದನ್ನು ಕೂಡ ಇದಕ್ಕೆ ಹಾಕಿಕೊಟ್ಟು ಸ್ವಲ್ಪ ಹೊತ್ತೊಂದು 10 ಮಿನಿಟ್ಸ್ ತನಕ ಈ ರೀತಿಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಬಾಯ್ಲ್ ಮಾಡಿ ತಗೊಳ್ಬೇಕು. ಆ ಬಾಲ್ಸ್ ಏನಿದೆ ಅದರ ಸೈಜ್ ಕೂಡ ಡಬಲ್ ಆಗ್ತದೆ. ನೀವು ಕರೆಕ್ಟಾಗಿ ನೀಡ್ ಮಾಡಲಿಲ್ಲ ಆದರೆ ಈ ಟೈಮ್ನಲ್ಲಿ ನಿಮ್ಮ ಬಾಲ್ಸ್ ಏನಿದೆ ಅದೆಲ್ಲ ಕ್ರ್ಯಾಕ್ ಆಗಿ ಹೋಗ್ತದೆ, ಒಡೆದು ಈ ಒಂದು ಹಾಲು ಯಾವ ರೀತಿಯಲ್ಲಿ ಒಡೆದು ನಿಂತಿರ್ತದೆ ಅದೇ ರೀತಿಯಲ್ಲಿ ಆಗಿ ಹೋಗ್ತದೆ. ಸೊ ನೀವು ಬೈಂಡಿಂಗ್ ಏಜೆಂಟ್ ಆಗಿ ಮೈದಾವನ್ನು ಸ್ವಲ್ಪನಾದರೂ ಆ್ಯಡ್ ಮಾಡಲೇಬೇಕು, ಇಲ್ಲಾದರೂ ಕೂಡ ಅದು ಒಡೆದು ಹೋಗ್ತದೆ. ಸೊ ಈ ರೀತಿಯಲ್ಲಿ ಸ್ಲೋ ಫ್ಲೇಮಲ್ಲಿಟ್ಟು ನಾನೀಗ ಕುದಿಸಿ ತಗೊಂಡಿದ್ದೇನೆ. ಈಗ ಇದು ರೆಡಿ ಆಗಿದೆ. ಈಗ ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗಾಗಿ ನಾನೊಂದು ಬಾಕ್ಸಿಗೆ ಹಾಕಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ. ಕೇಕ್ ರೂಮ್ ಆಗ ಜಸ್ಟ್ ಕ್ಲೀನ್ ಮಾಡಿ ಮಾತ್ರ ಹೋಗಿದೆ ಮೇಲಿಂದ ಮೇಲೆ, ಮತ್ತು ಸ್ವಲ್ಪ ಎಲ್ಲ ಪಾತ್ರೆಗಳೆಲ್ಲ ಹಾಗೇನೇ ಇತ್ತು. ಈಗ ಸದ್ಯಕ್ಕೆ ನಾನು ಒಂದು 2 to 3 ವೀಕ್ಸ್ ಇವರೆಗೆ ನಾನು ಕೇಕ್ ಮಾಡೋದಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ್ದೇನೆ. ಯಾಕೆಂದರೆ ಕೈ ನೋವು ಜಾಸ್ತಿ ಇರೋದ್ರಿಂದ ಎಷ್ಟು ಬೇಗ ರೆಸ್ಟ್ ಕೊಡ್ತೀರಾ ಅಷ್ಟು ಒಳ್ಳೆಯದು ಅಂತ ಹೇಳಿ ಡಾಕ್ಟರ್ ಹೇಳಿದರು. ಸೊ ಮೇಯ್ನಾಗಿ ಹೆಲ್ತ್ ಅಲ್ವಾ, ಮತ್ತು ಮಗು ಕೂಡ ಇದೆ, ಅದನ್ನು ನೋಡ್ಕೊಳ್ಬೇಕು. ಹಾಗಾಗಿ ನಾನೀಗ ಸ್ವಲ್ಪ ಟೈಮ್ ಕೇಕಿಂದ ಬ್ರೇಕನ್ನು ತಗೊಂಡಿದ್ದೇನೆ. ಹಾಗಾಗಿ ಜಸ್ಟ್ ಈಗ ಮಗುವಿಗೆ ಏನಾದರೂ ಪ್ರಿಪೇರ್ ಮಾಡ್ತೇನಲ್ಲ ಅದರದ್ದು ಮಾತ್ರ ಪಾತ್ರೆಗಳು ಬೀಳುವಂಥದ್ದು. ಈಗ ಸಂಜೆ ಆಗಿದೆ. ಸಂಜೆ ಟೈಮ್ನಲ್ಲಿ ಸಿಯೋನ್ ಹೊರಗೆ ಆಟ ಆಡ್ತಾ ಇರ್ತಾನೆ. ಆ ಟೈಮ್ನಲ್ಲಿ ನಾನೀಗ ಮನೆಯೆಲ್ಲ ಒರೆಸಿ ತಗೊಳ್ತಾ ಇದ್ದೇನೆ. ಮಗು ಕೂಡ ಮಲಗಿದ್ದವನು ಎದ್ದಿದ್ದಾನೆ. ಅವನನ್ನು ಹಾಗೆಯೇ ಬೆಡ್ ಮೇಲೆ ಬಿಟ್ಟಿದ್ದಾನೆ. ನೆಟ್ ಇರೋದ್ರಿಂದ ಅವನೇನು ಕೆಳಗೆ ಬೀಳೋದಿಲ್ಲ. ಸೊ ಅದರದ್ದು ಹೆದರಿಕೆ ಏನೂ ಇರೋದಿಲ್ಲ. ಹಾಗಾಗಿ ಬೇಗ ಕೆಲಸ ಮಾಡಿದರೆ ಇಲ್ಲಿ ಮತ್ತೆ ಹೊರಗೆ ಇಟ್ಟು ಬಿಟ್ಟರೆ ಆಯ್ತಲ್ಲ. ಒಮ್ಮೆ ಕ್ಲೀನ್ ಆಗಿದೆ, ಅವನು ಸಹ ಕ್ಲೀನ್ ಆಗಿದ್ದಾನೆ. ಯಾಕೆಂದರೆ ಮೊದಲು ಸ್ನಾನ ಮಾಡಿಸಿ ಆಮೇಲೆ ಮಲಗಿಸಿದ್ದಲ್ಲ. ಸೊ ಒಮ್ಮೆ ಕ್ಲೀನ್ ಮಾಡಿಬಿಡ್ತೇನೆ ಅಂತ ಹೇಳಿ ಫಾಸ್ಟ್ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಈ ಒಂದು ಕ್ಯಾಕ್ಟಸ್ ಏನಿದೆ ಅವನು ಬಾಯಿಗೆ ಮಾತ್ರ ಹಾಕುವಂಥದ್ದು. ಅವನು ಯಾವ ರೀತಿ ಕೂಗ್ತಾನೆ ಅದೇ ರೀತಿಯಲ್ಲಿ ಆ ಕ್ಯಾಕ್ಟಸ್ ಕೂಡ ಕೂಗ್ತದೆ. ಎದ್ದ ಕೂಡಲೇ ನಾನು ಮಗುವಿಗೆ ಫೀಡ್ ಕೊಟ್ಟಿರಲಿಲ್ಲ, ಯಾಕಂದರೆ ಅವನು ಕೇಳಿದರೆ ಮಾತ್ರ ಕೊಡ್ತೇನೆ ಅಂತ ಹೇಳಿ. ಇಲ್ಲಾದರೆ ಡೈರೆಕ್ಟ್ ಇನ್ನು ಫುಡ್ ಏನಾದರೂ ಕೊಡ್ಬೋದಲ್ವ ಸಾಲಿಡ್ ಅಂತ.
ಸ್ವಲ್ಪ ಹೊತ್ತಲ್ಲಿ ಅವನು ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದ ಹಾಲಿಗೋಸ್ಕರ. ಹಾಗೆ ನಾನಿಲ್ಲಿ ಕರ್ಕೊಂಡು ಬಂದಿದ್ದೇನೆ. ಆದರೂ ಸಹ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡಿದ್ದೇನೆ, ಯಾಕೆಂದರೆ ಈಗ ಅವನಿಗೆ ಫುಡ್ಡನ್ನು ಕೊಟ್ಟು ಸ್ನಾನ ಮಾಡಿಸಿದರೆ ನಾನು ಸಹ ಸ್ನಾನ ಮಾಡಿ ಬಂದರೆ ನಂದು ಸ್ವಲ್ಪ ಕೆಲಸ ಆಗ್ತದಲ್ಲ, ಮತ್ತೆ ಅವನಿಗೆ ಹೀಗೆ ಬ್ರಷ್ ಫೀಡ್ ಕೊಟ್ಟು ಹಾಗೆಯೇ ಮತ್ತೆ ರಾತ್ರಿ ಮಲಗಿಸುವಂಥದ್ದು, ಮತ್ತೆ ಫುಡ್ಡು ಕೊಡೋದಿಲ್ಲ ಅಂತ ಹೇಳಿ. ಬಟ್ ಕೇಳ್ತಾ ಇರಲಿಲ್ಲ, ಹಾಗಾಗಿ ನಾನೀಗ ಫೀಡ್ ಕೊಡ್ತಾ ಇದ್ದೇನೆ. ನನ್ನ ಮಗು ಫೀಡ್ ಮಾಡಿಸುವಾಗ ನೋಡಿ ಈ ರೀತಿಯಲ್ಲಿ ನನ್ನ ಬಾಯಿಗೆ ಬೆರಳು ಹಾಕುವಂಥದ್ದು, ನನ್ನ ಮೂಗಿಗೆ ಬೆರಳು ಹಾಕಿ ನೋಡಿ ಈ ರೀತಿಯಲ್ಲಿ ಹಿಡಿದು ಎಳೆಯುವಂಥದ್ದು. ನಾನು ಯಾಕೆ ಈಗ ತೆಗಿತಾ ಇದ್ದೇನೆ ಅಂತ ಹೇಳಿ, ನಾನು ಅವನಿಗೆ ಬಿಡ್ತೇನೆ ಆ ರೀತಿಯಲ್ಲಿ ಮುಟ್ಲಿಕ್ಕೆ. ಅದು ಮಕ್ಕಳು ಒಂದು ಫೀಲ್ ಮಾಡುವಂಥದ್ದು, ನನ್ನ ತಾಯಿ ಅಂತ ಹೇಳಿ ಮುಟ್ಟಿ ಅವರೊಂದು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡುವಂತಹ ವೇ ಅದು. ಅದೆಲ್ಲ ಮಕ್ಕಳು ಕೂಡ ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಬಟ್ ಇವತ್ತು ಅವನ ಕೈಯಲ್ಲಿ ತುಂಬ ಉಗುರಿದ್ದರಿಂದ ನನ್ನ ತುಟಿಗೆ ಸಹ ಗಾಯ ಆಯಿತು. ಅದಕ್ಕೆ ನಾನು ಇವತ್ತು ಬಾಯಿಂದ ತೆಗಿತಾ ಇದ್ದೆ. ಸೊ ನಿಮ್ಮ ಮಕ್ಕಳು ಸಹ ಆ ರೀತಿಯಲ್ಲಿ ಮಾಡ್ತಾರೆ ಆದರೆ ಕಾಮೆಂಟ್ ಮಾಡಿ. ಬ್ರೆಸ್ಟ್ ಫೀಡ್ ಮಾಡುವಂಥದ್ದು ಅಂತ ಹೇಳಿದರೆ ನಮಗೆ ದೇವ್ರು ಕೊಟ್ಟಿರುವಂಥ ಒಂದು ವರ ಅಲ್ವಾ. ಸೊ ನಾನಂತೂ ನೆಕ್ಸ್ಟ್ ಇನ್ನು ಮಕ್ಕಳು ದೊಡ್ಡವರಾದ್ಮೇಲೆ ಎಷ್ಟು ಮಿಸ್ ಮಾಡ್ಕೊಳ್ತೇನೆ ಅಂತ ಇಲ್ಲ. ನನ್ನ ಒಂದು ಫೇವ್ರೆಟ್ ಪಾರ್ಟ್ ಅಂತ ಹೇಳಿದರೆ ನನ್ನ ಒಂದು ಪ್ರೆಗ್ನೆನ್ಸಿ ಮತ್ತು ಮದುವೆ ಹುಟ್ಟಿದ್ದು ಬ್ರೆಸ್ಟ್ ಫೀಡಿಂಗ್. ನನಗೆ ತುಂಬ ಇಷ್ಟ ಬ್ರೆಸ್ಟ್ ಫೀಡ್ ಮಾಡೋದಂತ ಹೇಳಿದರೆ. ನನಗಂತೂ ಬ್ಲೆಸ್ಡ್ ಅಂತಲೇ ಹೇಳಿ ಅನ್ನಿಸ್ತದೆ. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ಆಗಿರುವಂತಹ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ನಿಮಗೆ ತುಂಬ ಲಾಂಗ್ ಆಯಿತು ಅಂತ ಹೇಳಿದರೆ ನಿಮಗೆ ಅನಿಸಿದರೆ ಕಾಮೆಂಟ್ ಮಾಡಿ. ಹಾಗೂ ನಿಮಗೆ ಲಾಂಗ್ ವಿಡಿಯೋ ಇಷ್ಟನಾ ಅಥವಾ ಶಾರ್ಟಾಗಿ ಒಂದು 20-25 ಮಿನಿಟ್ಸ್ ವಿಡಿಯೋ ನಿಮಗೆ ಇಷ್ಟನಾ ಅಂತ ಹೇಳಿ ಸಹ ಕಮೆಂಟ್ ಮಾಡಿ. ಯಾಕೆಂದರೆ ನನಗೆ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಏನಂತ ಹೇಳಿ ಗೊತ್ತಾಗ್ತದೆ ಅಲ್ವಾ. ಕೆಲವರು ಹೇಳ್ತಾರೆ ನನಗೆ ಲಾಂಗ್ ವಿಡಿಯೋ ಹಾಕಿ ಅಂತ ಹೇಳಿ, ಶಾರ್ಟ್ ಆಗಿರೋದು ಹಾಕುವಾಗ. ನಿಮಗೆ ಯಾವುದು ಇಷ್ಟ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾದರೆ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಲಿಕ್ಕಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.